प्रसन्नवदनं ध्यायेत् सर्वविघ्नोपशान्तये पूर्णसुगुणार्णवने अनघपरमेश्वरನೇ ನಮಿಪೆ ನಿನಗೆ ಆನಂದಮಯ ವಿಷ್ಣು ನಿನ್ನಯ ಸುಮಹಿಮೆಗಳ ನಿನ್ನಿಚ್ಛೆಯಿಂದಲೇ ಚೆನ್ನಾಗಿ ತಿಳಿಸಿ ಅಚಿನ್ನ ಭಕ್ತಿಯ ನೀಯೋ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयाळवे दासवर्यं दयायुक्तं दूरीकृतदुराशिषं हरिकथामृतवाक्तारं जगन्नाथगुरुं भजेत् ಶ್ರೀ ವಿಜಯದಾಸ ಗುರುಭ್ಯೋ ನಮಃ. ವಿಜಯದಾಸರು ತುಂಬ ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯ ಪ್ರಾಣದೇವರ ಬಗ್ಗೆನೇ ಎಷ್ಟೊಂದು ಸುಳಾದಿಗಳು ರಚನೆ ಮಾಡಿದ್ದಾರೆ. ಇದು ಕೂಡ ಅವರು ವಾಯುದೇವರ ಸ್ತೋತ್ರ ಸುಳಾದಿ ಅಂತಂದು ರಚನೆ ಮಾಡಿದ್ದಾರೆ. ಇದರಲ್ಲಿ ಪರಮಾತ್ಮನೋಡ ಸಂಕರ್ಷಣ ರೂಪ ಮತ್ತು ಜಯ ಅಂತ ಅನ್ನೋದು ಲಕ್ಷ್ಮೀ ರೂಪದಿಂದ ಅವರು ಪುತ್ರನಾಗಿ ಜನಿಸಿದ್ರು. ಸೂತ್ರನಾಮಕ ಅಂತ ಅನ್ನೋಂಥ ವಾಯುದೇವರು. ಆ ವಾಯುದೇವರು ಬಂದು ಹೇಗೆ ಈ 3 ಲೋಕಕ್ಕೂ ಕೂಡ ಗುರುವಾಗಿದ್ದಾರೆ. ಆ ವಾಯುದೇವರು ಬಂದು 3 ಅವತಾರವನ್ನು ತಗೊಂಡ್ರು. ಆ 3 ಅವತಾರದಲ್ಲಿ ನಾವು ಏನು ಹೆಸರಿದೆ, ಹನುಮ, ಭೀಮ, ಮಧ್ವ ಅಂತ. ಅದರಲ್ಲಿ ಮೊದಲನೇದು ಹನುಮ ಅಂತ ತಗೊಂಡ್ರೆ, ಹನುಮ ಅಂತ ಅನ್ನೋದ ಒಂದು ಯೋಗಿಕ್ ಮೀನಿಂಗ್ ಅಂತಂದ್ರೆ ಅದು ಜ್ಞಾನಿ ಅಂತ ಅರ್ಥ, ಜ್ಞಾನ ಉಳ್ಳವನು. ಭೀಮ ಅಂತಂದ್ರೆ ಅವನು ಶತ್ರುಗಳಿಗೆ ಭಯಂಕರವಾಗಿದ್ದಾನೆ, ಅಂದ್ರೆ ಸ್ವತಃವಾಗಿ ಯಾವುದಿಂದ ಕೂಡ ಅವನು ಅಂಜೋದೇ ಇಲ್ಲ. ಅವನ ಜ್ಞಾನಿಯಾಗಿರೋಂಥ ಈ ಮುಖ್ಯ ಪ್ರಾಣನೇ ತೋರಿಸಿದ ಜ್ಞಾನದಿಂದ ಜನರನ್ನು ಬಂದು ಜನರಿಗೆ ತೋರಿಸಿದ ಜ್ಞಾನದಿಂದ ತಾನೇ ಭಯವನ್ನು ನಾವು ಪರಿಹಾರ ಮಾಡ್ಕೊಳ್ಳಕ್ಕೆ ಸಾಧ್ಯ ಅಂತ. ಆಮೇಲೆ ಈ ಭಯ ಪರಿಹಾರ ಆದ್ಮೇಲೆ ತಾನೆ ಪರಿಹಾರ ಆಗ್ತಾನೆ ಆನಂದದ ಮಾರ್ಗದಲ್ಲಿ, ಅಂದ್ರೆ ಜ್ಞಾನ ಅಂತ ಅನ್ನೋಂಥದ್ನ ತಿಳಿಯುವಂಥ ಮಾರ್ಗದಲ್ಲಿ ನಾವು ಹೋಗ್ಬೇಕಾದ್ರೆ ನಮಗೆ ಆಚಾರ್ಯ ಮಧ್ವರು ಕೊಟ್ಟಿರೋಂಥ ಶಾಸ್ತ್ರ ಮಧು ಹಂಗೆ ಅಂತ ಅನ್ನುವಂಥದ್ರೆ ಆನಂದ ಅಂತಾರೆ. ವಾ ಅಂದ್ರೆ ವಾತಿ ಕೊಡ್ತಾರೆ, ಮಧ್ವ ಅಂತಂದ್ರೆ ಆನಂದವನ್ನು ಕೊಡ್ತಾರೆ. ಆನಂದವನ್ನು ನಮಗೆ ಸಿಕ್ಕಬೇಕಾದ್ರೆ ನಾವು ಭಯರಹಿತರಾಗಿ ಜ್ಞಾನ ಮಾರ್ಗದಲ್ಲಿ ನಡಿಬೇಕು. ಆ ರೀತಿಯಲ್ಲಿ ನಾವು ಇರೋದಿದ್ರೆ ಮಾತ್ರ ನಮಗೆ ಸರಿಯಾದ ತಿಳುವಳಿಕೆ ಬರಾಕುಂಟು. ಯಾಕ್ರಿ ಭಯ ಇದ್ರೆ ಏನ್ ಇವಾಗ ಸೈಡಲ್ಲಿ ಭಯ ಇಟ್ಕೊಂಡೇ ನಾವು ಓದ್ಬೋದಲ್ಲ ಅಂತಂದ್ರೆ ಹಾಗೆ ಹೇಗಾಗತ್ತೆ? ಭಯ ಇತ್ತು ಅಂತಂದ್ರೆ ಅದು ಯಾಕಿದೆ ಭಯ ಅಂತ ಯೋಚನೆ ಮಾಡಿ. ಭಯ ಅಂತ ಅನ್ನೋದು ನಮ್ಗೆ ಯಾಕಿದೆ ಅಂದ್ರೆ ನಾವು ಏನೋ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದೆವು, ಅದು ನೆರವೇರತ್ತೋ ಇಲ್ವೋ ಅಂತ ಅನ್ನೋದ್ರೆ ಅವಾಗ ನಮಗೆ ಅದ್ರ ಬಗ್ಗೆ ಒಂದು ಭಯ ಬರುತ್ತೆ. ಆಮೇಲೆ ನಾವು ಯಾವುದೋ ಒಂದು ನಡಿಲೇಬಾರ್ದು ಅಂತ ಅನ್ನೋಂಥ ವಿಚಾರ ಇಟ್ಕೊಂಡಿರ್ತೇವೆ ಮನಸ್ಸಲ್ಲಿ, ನಾನು ಅಂತದ್ನ ನೋಡ್ಲೇಬಾರ್ದು ನನ್ನ ಲೈಫ್ಲಿ ಅಂತ. ಆದ್ರೆ ಅಂತದ್ ನಡೆದ್ರೆ ಏನಾಗೋದು ಅಂತ ಒಂದು ಭಯ. ಈ ತರದ್ದು ಭಯ ಅಂತ ಅನ್ನೋಂಥದ್ದು ಅದನ್ನ ಹೇಳ್ತಾರೆ, ಅನಿಷ್ಟ ಬಂದು ನಿವೃತ್ತಿ ಆಗ್ಬೇಕು, ಇಷ್ಟ ಪ್ರಾಪ್ತಿ ಆಗ್ಬೇಕು. ಇದೆರಡನ್ನು ಕೂಡ ಆಗದೆ ಹೋದ್ರೆ ಏನ್ ಮಾಡೋದು ಅಂತ ಅನ್ನೋಂಥದ್ದೇ ಈ ಜೀವನದಲ್ಲಿ ನಮ್ಗೆ ಭಯ ಅಂತ ಅನ್ನೋಂಥ ರೂಪದಲ್ಲಿ ಕಾಡುತ್ತೆ. ಆದ್ರೆ ಯಾರಿಗೆ ಬಂದು ಸರ್ವಕರ್ತೃ ಆಗಿರೋನ್ ಪರಮಾತ್ಮನ ಇಚ್ಛೆ ಪ್ರಕಾರ ಲೋಕ ನಡೆಯುತ್ತೆ, ನಮ್ಮ ಇಚ್ಛೆ ಇಲ್ಲ, ನಮ್ಮ ಇಚ್ಛೆ ಇಲ್ಲದೆ ಇರೋದಕ್ಕೂ ಏನು ಅರ್ಥವೇ ಇಲ್ಲ. ಯಾವುದನ್ನು ನಾವು ಮಾಡಿದ್ದೇವೋ ಅದನ್ನೇ ನಾವು ಪಡೆಯೋದಕ್ಕೆ ಇಲ್ಲಿ ಹುಟ್ಟಿದ್ದೆವು. ಪಡಿತಾನೆ ಪರಮಾತ್ಮನೋಡ ಒಂದು ಮಹಾ ಮಹಿಮೆ, ಅವನೋಡ ಸರ್ವಕರ್ತೃತ್ವ, ನಾವು ಅವನ ದಾಸರು, ಇಂಥ ವಿಚಾರಗಳನ್ನ ತಿಳಿಯೋದಕ್ಕಾಗಿ ನಮಗೇನ್ ತರಬೇತಿ ಕೊಡ್ಬೇಕೋ ಅಂತ ಲೆಸನ್ಸೇ ಅವನು ಕೊಡ್ತಾ ಇರ್ತಾನ ಅಂತ. ಅದನ್ನು ತಿಳಿದೇನೆ ಮತ್ತಷ್ಟು ನಾವು ಬಂದು ಸಿಕ್ಕಾಕೊಂಡ್ರೆ ಅದು ಹೇಗಾಗೋದು ಅಂತ ತಿಳಿಸಿಕೊಡ್ತೆ ಆಚಾರ್ಯರೋಡ ಇಂಟರ್ಪ್ರಿಟೇಷನ್ಸ್ ಆಫ್ ಒರಿಜಿನಲ್ ಶಾಸ್ತ್ರ ಏನಿದೆಯೋ ಅದನ್ನೇ ತಾನು ಅವ್ರು ಹೇಳ್ತಾರೆ. ಅವ್ರೇನೋ ಹೊಸದಾಗಿ ಅವ್ರದೇ ಮೈಂಡ್ಲಿ ಬಂದಿದ್ದನ್ನ ಅವ್ರು ಹೇಳಲ್ಲ. ಜ್ಞಾನದ ನಿಧಿಯಾಗಿರೋಂಥ ಹನುಮಂತ ದೇವರೋ ಭೀಮನೋ ಅಥವಾ ಆಚಾರ್ಯ ಮಧ್ವರೋ ಅವರೋட ಜೀವನ ಚರಿತ್ರೆಯನ್ನು ನಾವು ನೋಡಿದ್ರೇನೆ ಅವರು ವೇದಾಂತ ಅನ್ನೋಂಥದ್ರ ಬಗ್ಗೆ ಅವರು ಎಷ್ಟು ಅಧ್ಯಯನಶೀಲರಾಗಿದ್ರು, ವೇದದ ಒಂದು ಅಭಿಪ್ರಾಯ ಅಂತ ಅನ್ನೋದು ಅವರಿಗೆ ಎಷ್ಟು ಸ್ಫುಟವಾಗಿತ್ತು ಅಂತ. ಆ ಜ್ಞಾನ ಅಂತ ಅನ್ನುವಂಥದ್ದು ಅವರಲ್ಲಿ ಸ್ಫುಟವಾಗಿದೆ. ಅದನ್ನು ಬಂದು ಹೊರಗೆ ಹೊಮ್ಮಿಸಿದ್ದು ಈ ಆಚಾರ್ಯ ಮಧ್ವರ ಅವತಾರ. ಅಂತೂ ಅವರುಡ ಈ ಅವತಾರ ಅಂತ ಅನ್ನುವಂಥದ್ದು ಮೂಲ ರೂಪ ಅಂತ ಅನ್ನುವಂಥ ವಾಯುದೇವರಾಗಿ ಇದ್ರೆ ಕೂಡ ಅವರು ಗುರುಗಳೇ. ಅವ್ರು ಯಾಕೆಂದ್ರೆ 3 ಲೋಕದಲ್ಲಿ ಕೂಡ
ದೇವತೆಗಳು ಅವ್ರವ್ರ ಕೆಲಸ ಮಾಡ್ಬೇಕಾದ್ರೆ ಆ ದೇವತೆಗಳಿಗೆ ಗುರು ಅಂತಾರೆ. ಮಾರುತನ ನಿಜ ಪತ್ನಿ ಅಂತ ಭಾರತೀಯನ್ನು ಹೊಗಳ್ಬೇಕಾದ್ರೆ ಅವ್ರಂತಾರೆ, ತತ್ವಾಭಿಮಾನಿ ದೇವತೆಗಳಿಗೆ ಗುರು ಎನಿಸುತ್ತಿಹ ಮಾರುತನ ನಿಜ ಪತ್ನಿ. ಗುರು ಅಂತ ಅನ್ನುವಂಥದ್ದು ತ್ರೈಲೋಕ್ಯಾಚಾರ್ಯ ಅಂತಂದ್ರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ರು, ಶ್ರೀಮದ್ ವಿಷ್ಣುವಂಗ್ರಿ ನಿಷ್ಠ ಅತಿಗುಣ ಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೌ ಜಲ ಸತ್ ಪಾಂಸು ಅಸ್ಮಾನ್ ಪುನಂತು. ಎಂತ ಪಾಂಸುಗಳು ಇದು? ಪಾಂಸು ಅಂತಂದ್ರೆ ಧೂಳಿನ ಕಣಗಳು. ಎಂತ ಧೂಳಿನ ಕಣಗಳು ಹಂಗೆಂತ ಕೇಳಿದ್ರೆ ಅವ್ರಂತಾರೆ, ಚೆನ್ನಾಗಿ ಪ್ರಕಾಶಮಾನವಾಗಿರೋದು, ಜ್ವಲಿಸ್ತಾ ಇರೋಂಥ ಧೂಳಿನ ಕಣಗಳು. ಯಾರೋಡ ಪಾದ ಧೂಳಿ ಇದು ಅಂತಂದ್ರೆ ಅವರ ಅವಾಗ ಅಂತಾರೆ ತ್ರೈಲೋಕ್ಯಾಚಾರ್ಯ, 3 ಲೋಕಕ್ಕೆ ಕೂಡ ಯಾರು ಗುರುಗಳು ಅವ್ರದ್ದು ಅಂತಂದ್ರು. ಅವರು 3 ಲೋಕಕ್ಕೆ ಆಚಾರ್ಯರಾಗಿ ಇರೋಂಥ ಈ ಆನಂದ ತೀರ್ಥರು ಅವರಲ್ಲಿ ಇರೋಂಥ ಏನು ಗುಣಗಳು, ಅವರನ್ನು ಈ 3 ಲೋಕಕ್ಕೆ ಆಚಾರ್ಯ ಅಂತ ಯಾಕೆ ನಾವು ಒಪ್ಪಬೇಕು ಹಂಗೆಂತಂದಾಗ ಅವ್ರಂತಾರೆ, ಅವ್ರ ಹತ್ರ ಇರುವಂತ ಅತಿ ಗುಣ ಗುರುತಮಃ ಅಂತಂದ್ರು. ಒಂದೇ ಒಂದು ಶ್ರೀಮದ್ ವಿಷ್ಣು ಅಂಗ್ರಿ ನಿಷ್ಠ, ವಿಷ್ಣುವೋಡ ಅಂಗ್ರಿಯಲ್ಲಿ ಯಾವಾಗ್ಲೂ ನಿಷ್ಠೆಯನ್ನು ಉಳ್ಳವರು, ಮತ್ತೆ ಅತಿರೋಹಿತವಾದ ಗುಣಗಳಿಂದ ಕೂಡಿರುವಂಥವ್ರು. ಆ ಗುರು ಅಂತ ಅನ್ನೋಂಥದ್ರೆ ಉತ್ಕೃಷ್ಟವಾದ ಒಂದು ಚಿಂತನೆಗಳು ಉಳ್ಳವರು, ಬೇರೆಯವರಿಗೆ ಅದನ್ನು ಕೊಡೋಂಥ ಶಕ್ತಿ ಉಳ್ಳವರು. ಇಂಥವ್ರನ್ನ ಇಲ್ಲಿ 3 ಲೋಕದ ಗುರು ಅಂತಾರೆ. ಈ 3 ಲೋಕದ ಗುರು ಬಗ್ಗೆ ಈ ಸುಳಾದಿ ಇದೆ. 3 ಲೋಕದ ಗುರು, ಅದರಲ್ಲಿ ಅವರು ಅವತಾರದಲ್ಲಿ ಬಂದಿರೋಂಥ ಒಂದು ಅಲ್ಲಲ್ಲಿ ಬಂದಿರೋಂಥ ಮಾಡಿರೋಂಥ ಕ್ರಿಯೆಗಳ ಬಗ್ಗೆ, ಅದ್ರೋಡ ಒಂದು ಗುಣಚಿಂತನೆ ಅದನ್ನು ಇಲ್ಲಿ ಹೇಳ್ತಾರೆ. ಲೀಲೆಗಳು ಅಂತ ಅನ್ನೋದೇ ಅವ್ರ ಗುಣಗಳನ್ನು ಹೇಳತ್ತೆ. ಆ ಅತಿ ಗುಣ ಹಂಗೆ ಅಂತ ಅನ್ನೋದ್ರೆ ಅತಿರೋಹಿತವಾದ ಗುಣಗಳು. ಅವತಾರದಲ್ಲಿ ಅವರು ರೂಪ ತಗೊಂಡು ಬಂದ್ರೆ ಕೂಡ ಬೇರೆ ದೇವತೆಗಳಿಗೆ ಬಂದು ಅವತಾರದಲ್ಲಿ ಶಕ್ತಿ ಹ್ರಾಸ ತುಂಬಾ ಇರತ್ತೆ. ಅವರಿಗೆ ಒರಿಜಿನಲ್ ಅವರೋಡ ಮೂಲ ರೂಪ ಯಾವುದು, ಆ ರೂಪನ ಕೂಡ ಆ ರೂಪದಲ್ಲಿರುವಂಥ ಜ್ಞಾನವು ಅದು ಎಲ್ಲ ಕೂಡ ಅವರಿಗೆ ಈ ಅವತಾರದಲ್ಲಿ ಇರಲ್ಲ, ಅರ್ಜುನಾದಿಗಳು ಹಾಗೆ. ಆದ್ರೆ ಮುಖ್ಯ ಪ್ರಾಣರು ಅಂತ ಅನ್ನುವಂಥವ್ರು ಪರಶುಕ್ಲತ್ರಯರಲ್ಲಿ ಸೇರಿದವರು. ಅವರೋಡ ಅವತಾರದಲ್ಲಿ ಕೂಡ ಅವರಿಗೆ ಮೂಲ ರೂಪದಲ್ಲಿರುವಂಥ ಜ್ಞಾನಗಳು ಇರತ್ತೆ. ಕಿಂಚಿತ್ ಮಾತ್ರ ಹ್ರಾಸ ಇಲ್ವೇ ಇಲ್ಲ ಅಂತ ತಿಳ್ಕೊಬೋದು ಅಂತಾರೆ. ಪರಮಾತ್ಮನ ಅವತಾರಿಗೇನು ಅವನಿಗೇನು ಭಿನ್ನತೆಯೇ ಇಲ್ಲ. ಮುಖ್ಯ ಪ್ರಾಣರು ಅವರೋಡ ಅವತಾರಕ್ಕೇನು ವೆರಿ ವೆರಿ ಕಿಂಚಿತ್ ಅಂತಂತಾರೆ. ಅದು ಆಚಾರ್ಯ ಮಾಧ್ವರೇ ಹೇಳಿದ್ದು. ನಾನು ಪರಮಾತ್ಮನು ಒಂದೇ ತರ ಗುಣವನ್ನು ನಾನು ಎಣಿಸಕ್ಕಾಗಲ್ಲ, ಅವನು ಶ್ರೇಷ್ಠ, ಅವನಿಗೆ ಏನೂ ಹ್ರಾಸ ಇಲ್ಲ. ಆದ್ರೆ ಮುಖ್ಯ ಪ್ರಾಣ ತತ್ವದಲ್ಲಿ ಅವತಾರದ ಅದಕ್ಕೆ ಅವರು ಅತಿರೋಹಿತವಾಗಿಯೇ ಇರುತ್ತೆ. ಜನರಿಗೆ ಬಂದು ಏನು ಆ ಗುಣ ಹೇಳ್ತಾರೆ, ಬುದ್ಧಿ ಬಲ ಯಶೋ ಧೈರ್ಯಂ ಇದೆಲ್ಲ ಒಂದು ಏನು ಹ್ರಾಸವೇ ಆಗದೇನೆ ಇದೆ ಅಂತ ನಾವು ತಿಳಿಬೇಕು ಅಂತ. ಹ್ರಾಸ ಇಲ್ಲ ಕಿಂಚಿತ್ ಅಂತ ಅವ್ರು ಹೇಳ್ತಾರಷ್ಟೆ. ಧಾತ್ರಿ ತ್ರಯಕ್ಕೆ ಗುರು ಸೂತ್ರನಾಮಕ ವಾಯು. ಈ ಸೂತ್ರನಾಮಕ ಅಂತ ಅನ್ನೋಂಥವ್ರು ಪುತ್ರನು ಜಯ ಸಂಕರ್ಷಣ ದೇವಗೆ. ಪರಮಾತ್ಮ ಸೃಷ್ಟಿ ಮಾಡೋ ಕಾಲಕ್ಕೆ ತಾನು ಬಂದು ವ್ಯೂಹ ರೂಪಗಳನ್ನು ತಗೊಂಡ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ. ಅವಾಗ ಮಹಾಲಕ್ಷ್ಮಿ ಬಂದು ಪರಮಾತ್ಮನ ಜೊತೆಯಲ್ಲೇ ಅವನ ಸೇವೆಯರು ಮಾಡ್ಬೇಕು ಅಂತಂದು ಅವಳು ಕೂಡ ಅನಿರುದ್ಧ ಅಂತನೂ ಪರಮಾತ್ಮನ್ಗೆ ಶಾಂತಿಯಾಗಿ ಆದ್ಲು, ಪ್ರದ್ಯುಮ್ನನಿಗೆ ಕೃತಿ ಆದ್ಲು, ಸಂಕರ್ಷಣನಿಗೆ ಜಯ ಆದ್ಲು, ವಾಸುದೇವನ್ಗೆ ಮಾಯಾ ಅಂತ. ಹೀಗೆ ಈ ಸೇವೆ ಮಾಡೋಂಥ ಈ ರೂಪ ಇಲ್ಲಿ ನಾವು ಅವ್ರು ಹೇಳೋದೇನು, ಸಂಕರ್ಷಣ ಮತ್ತೆ ಜಯ ಅವರೋಡ ಮಗನಾಗಿ ಸೂತ್ರನಾಮಕನಾಗಿ ವಾಯು ಹುಟ್ಟಿದ ಅಂದ್ರು. ಆ ಹೆಸರೇ ಬಂದು ಅದು ಆ ಅವರೋಡ ಒಂದು ಗುಣವನ್ನು ಹೇಳುತ್ತೆ. ಸೂತ್ರ ಅಂತಂದ್ರೆ ಯಾವ್ದು ಎಲ್ಲವನ್ನು ಹೆಣದಿಟ್ಟಿರುತ್ತೆಯೋ ಅದೇ ಸೂತ್ರ. ಆ ಒಂದು ಸೂತ್ರ ಅಂತ ಅನ್ನೋಂಥದ್ದು ಬಿಟ್ಟು ಬೇರೆ ಏನು ವಾಯುದೇವರಿಗೆ ನಾವು ಹೇಳ್ಬೇಕು? ಯಾಕಂದ್ರೆ ಅವ್ರು ಬ್ರಹ್ಮಾಂಡವನ್ನೇ ಒಟ್ಟಿಗೆ ಸೇರಿಸಿ ಇಟ್ಟಿದ್ದಾರೆ. ನಾವು ನಿನ್ನೆ ವಾಯು ಶಬ್ದದಿಂದ ಆ ಅರ್ಥವನ್ನು ಅನುಸಂಧಾನ ಮಾಡಿದೆವು. ಅಯ ಬಂಧನೆ ಅಂತಂದ್ರು. ಆ ಬಂಧನ ಮಾಡಿ ಈ ಲೋಕದಲ್ಲಿ ಆಯಾ ಗ್ರಹಗೋಳಗಳು ಇಲ್ಲ ಲೋಕ ಮಂಡಲಗಳು ಎಲ್ಲ ಕೂಡ ಆಯಾ ಸ್ಥಾನದಲ್ಲಿ ಅದದು ಇರಬೇಕು ಅಂತ ಅನ್ನೋಂಥದ್ನ ವ್ಯವಸ್ಥಿತವಾಗಿ ಇಟ್ಟಿದ್ದಾರೆ. ದೇಹನ ಕೂಡ ಆ ಥರ ಒಟ್ಟಿಗೆ ಸೇರಿಸಿ ಇಟ್ಟಿದ್ದಾರೆ. ಈ ಸ್ಕಿನ್ ಒಳಗೆ ಇರುವಂತ ರಕ್ತಗಳು ಆಯಾ ಜಾಗದಲ್ಲೇ ಅದು ಇರತ್ತಲ್ವಾ. ಯಾವತ್ತೂ ನಮ್ಗೇನು ಸಂಶಯ ಬರಲ್ಲ ಕಣ್ಣು ಅಂತ ಅನ್ನೋದು ಎಲ್ಲಿಯಾದ್ರೂ ಹೋಗ್ಬಿಟ್ರೆ ಅಂತ. ಕಣ್ಣು ಅಂತ ಅನ್ನೋದು ಆ ಕಣ್ಣಿನ ಜಾಗದಲ್ಲೇ ಇರತ್ತೆ, ಮೂಗು ಅಂತ ಅನ್ನೋದ್ರು ಮೂಗಿನ ಜಾಗದಲ್ಲೇ ಇರುತ್ತೆ, ನಾಲಿಗೆ ಎಲ್ಲಿಯಾದ್ರೂ ಒಳಗೆ ಹೋಗ್ಬಿಡತ್ತೆ ಅಂತ. ಆ ಥರ ಇಲ್ಲ, ಅದು ಎಲ್ಲಿರ್ಬೇಕೋ ಅಲ್ಲೇ ಇರತ್ತೆ ಎಲ್ಲ. ಅದು ಹೇಗಿರತ್ತೆ ಹಾಗೆ? ಅವಾಗ ಅವ್ರಂತ ಪ್ರಾಣನಿಂದ ಇರತ್ತೆ, ಪ್ರಾಣನೇ ಈ ಎಲ್ಲತ್ನೂ ಈಗ ಹೆಣದಿ ಇಟ್ಟಿದಾನ ಅಂತ.
ಇಂಥ ಪ್ರಾಣ ಸೂತ್ರ ಅಂತಂದ್ರು. ಯಾಕೆಂದ್ರೆ ಅವನು ಇದೆಲ್ಲ ಸೇರಿಸಿ ಇಟ್ಟಿದ್ದಾನ ಅದನ್ನ. ಆಯಾದಕ್ಕೆ ಏನೇನ್ ಮಾಡ್ಬೇಕೋ ಅದನ್ನು ಕೂಡ ಅವನು ಆ ಕಾಲದಲ್ಲಿ ಮಾಡಿಸ್ತಾನ. ಹಾಗಾಗಿ ಕೂಡ ಅವನ ಸೂತ್ರ ಅಂತಂದ್ರೆ ಅವನ ಕಂಟ್ರೋಲ್ ಅಲ್ಲಿ ಇರುವಂತದ್ದಾಗಿದೆ ಎಲ್ಲ. ಇಡೀ ಬ್ರಹ್ಮಾಂಡವೇ ಅವನೋಡ ಕಂಟ್ರೋಲ್ ಅಲ್ಲಿ ಇದೆ. ಅಂದ್ರೆ ಅಲ್ಲಿರುವಂತ ಚರಾಚರಗಳು, ಯಾಕಂದ್ರೆ ಚೇತನ ಜಾಲಗಳಿಗೆ ಮುಖ್ಯವಾಗಿ ಅವನೇ ಶ್ವಾಸ ಉಚ್ಛ್ವಾಸಗಳನ್ನ ಮಾಡಿಸ್ತಾನ. ಮಾಡಿಸಿ ಅವ್ರಗಳಿಗೆ ಆ ಇರುವಿಕೆಯನ್ನು ಕೊಡ್ತಾರೆ. ಈ ತರ ಇರುವಂತ ಈ ಮುಖ್ಯ ಪ್ರಾಣನೇ ಮೂರು ಲೋಕಕ್ಕೆ ಕೂಡ ಗುರು ಅಂತಂದ್ರು. ಇವಾಗ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂತ ಅನ್ನೋಂಥ ವಿಚಾರನ ಹೇಳ್ತಾರೆ. ನೇತ್ರತ್ರಯಾದಿಗಳು ಪರಮ ಶಿಷ್ಯರು ಈತಗೆ ಸುತ್ರಾಮ ವಿಬುಧರು ಧನುಜ ಬಲ ಒಂದಾಗಿ ಮಿತ್ರಭಾವದಲ್ಲಿ ಮಂದರ ತಂದು ಮರ್ದಿಸಲು. ಈ ಮಂದರ ಪರ್ವತವನ್ನು ತಂದು ಹಾಲಿನ ಸಮುದ್ರದಲ್ಲಿ ಇಟ್ಟು ಮತಿಸ್ಬೇಕು ಅಂತ ಅನ್ನುವಂಥದ್ದು ಒಂದು ಕ್ರಿಯೆಯನ್ನು ಬಂದು ಅಪೇಕ್ಷೆ ಪಟ್ಟು ದೇವತೆಗಳಿಗೆ ಶಕ್ತಿ ಹ್ರಾಸ ಆಯ್ತಲ್ಲ, ಅವಾಗ ಅದನ್ನು ತುಂಬೋದಕ್ಕೆ ಏನ್ ಮಾಡ್ಬೇಕು, ಆ ಪರಮಾತ್ಮನ ಹತ್ರ ಬೇಡಿದಾಗ ಅವರು ಈ ಮಂದರವನ್ನು ತಗೊಂಡೋಗಿ ಹಾಲಿನ ಸಮುದ್ರದಲ್ಲಿ ಇಟ್ಟು ಅಸುರರವನ್ನು ಜೊತೆ ಕೂಡಿ ನೀವು ಕಡಿಬೇಕದ್ನ, ಮಥನ ಮಾಡ್ಬೇಕು, ಅವಾಗ ನಿಮ್ಗೆ ಅಮೃತ ಸಿಕ್ಕೋದು ಅಂತಂತಾನೆ. ಅವಾಗ ಇದನ್ನ ಇಲ್ಲಿ ಹೇಳ್ತಾರೆ. ಇವರೆಲ್ಲ ಯಾರು ಅಂದ್ರೆ ಈ ಶಿಷ್ಯರಾಗಿ ಇವ್ರಿದ್ದಾರೆ ಅಂತಾರೆ. ಯಾರು ಅಂದ್ರೆ ನೇತ್ರತ್ರಯಾದಿಗಳು. ನೇತ್ರತ್ರಯ ಅಂದ್ರೆ ರುದ್ರಾದಿಗಳು ಬಂದು ಪರಮ ಶಿಷ್ಯರು. ಮುಖ್ಯ ಪ್ರಾಣನ ಹತ್ರ ಅವರು ಶಿಷ್ಯತ್ವ ವಹಿಸಿ ಅಖಿಲಾಗಮರ್ತಗಳು ಓದಿ ಅಂತಾರೆ. ಆಮೇಲೆ ಜಲದಿಯೋಳು 10 ಕಲ್ಪದಿ ತಪವಗೈದು. ರುದ್ರದೇವರು 40 ಕಲ್ಪದಲ್ಲಿ ಬಂದು ಶಿಷ್ಯತ್ವವನ್ನು ವಹಿಸಿದ್ದಾರೆ. ಅವರನ್ನು ಇಲ್ಲಿ ಹೇಳ್ತಾರೆ. ಅವ್ರು ಬಂದು ನೇತ್ರತ್ರಯಾದಿಗಳು ಪರಮ ಶಿಷ್ಯರು. ತುಂಬಾ ಇಷ್ಟದಿಂದ ಅವರು ಮುಖ್ಯ ಪ್ರಾಣನ ಶಿಷ್ಯತ್ವವನ್ನು ವಹಿಸ್ಕೊಂಡು ಅವ್ರ ಹತ್ರ ಪಾಠವನ್ನು ಕಲಿತರು. ಈತಗೆ ಅಂತಂದ್ರೆ ಇಲ್ಲಿ ಮುಖ್ಯ ಪ್ರಾಣನಿಗೆ ಶಿಷ್ಯರಾಗಿದ್ದಾರೆ. ಆಮೇಲೆ ಸುತ್ರಾಮ ವಿಭುಧರು ಧನುಜ ಬಲ ಒಂದಾಗಿ. ಈ ಧನುಜರು ಮತ್ತೆ ವಿಭುಧರು ಅವ್ರಿಗೆ ಒಳ್ಳೆ ಬಲ ಬೇಕು ಅಂತ ಅನ್ನೋಂಥ ಒಂದು ಇಚ್ಛೆಯಿಂದಾಗಿ ಅವರು ಈ ಮಂದರವನ್ನು ತಂದು ಇಲ್ಲಿ ಕಡಿಬೇಕು. ಮಿತ್ರಭಾವದಲ್ಲಿ ಅಂತ ಆ ಸಲಹೆ ಬಂದಿದೆ. ಹಾಗೆ ಅವರನ್ನು ಎದುರು ಹಾಕೊಂಡ್ರೆ ಅವ್ರೇನು ನಿಮ್ಗೆ ಸಹಾಯ ಮಾಡ್ಲಾರ್ರು. ನೀವೊಬ್ರೇ ಮಾತ್ರ ಮಂದರವನ್ನು ಇಟ್ಟು ಕಡಿಯೋದಿಕ್ ಸಾಧ್ಯ ಆಗಲ್ಲ, ಅವ್ರನ್ನೊಂದು ಕರ್ಕೊಳ್ಳಿ ಅಂತಂದಿದ್ದ ಪರಮಾತ್ಮ. ಆ ತರ ಮಿತ್ರಭಾವದಲ್ಲಿ ಮಂದರವನ್ನು ತಂದು ಮರ್ದಿಸಲು ಅವಾಗ ಗಾತ್ರವಾದ ಮಹಾ ಹಾಲಾಹಲ ಉದ್ಭವಿಸಿತು. ಹಾಲಾಹಲ ವಿಷ ಅಂತ ಅನ್ನುವಂಥದ್ದು ಉದ್ಭವಿಸಿತು. ಆ ಹಾಲಾಹಲ ಉದ್ಭವಿಸಿದಾಗ ಅವಾಗ ಏನಾಯ್ತು, ಆ ಒಂದು ಸಂದರ್ಭದಲ್ಲಿ ವಾಯುದೇವರು ತನ ಆ ವಿಷವನ್ನು ಪಾನ ಮಾಡಿದ್ರು ಅಂತ ಇದನ್ನು ಬಂದು ಪುರಾಣದಲ್ಲಿ ಹೇಳಲ್ಲ, ಇತಿಹಾಸದಲ್ಲಿಯೂ ಹೇಳಲ್ಲ, ಆದ್ರೆ ವೇದದಲ್ಲಿ ಹೇಳಿದ್ದಾರೆ ಅಂತಾರೆ. ವೇದದಲ್ಲಿ ಬಂದು ವಾಯುದೇವರ ಮಹಿಮೆ ಅಂತ ಅನ್ನುವಂಥದ್ದು ಹೇಳುವಾಗ ಈ ತರ ಅವರು ಹಾಲಾಹಲ ವಿಷವನ್ನೇ ಪಾನ ಮಾಡಿದ್ದಾರೆ ಅಂತಂತಾರೆ. ಕಾಲಕೂಟ ಅಂತ ಅನ್ನುವಂಥ ವಿಷ. ಕಾಲಕೂಟ ಅಂತಂದ್ರೆ ಅವರು ಇಲ್ಲಿ ಮುಂದೆ ಹೇಳ್ತಾರ ಅದನ್ನ, ಆ ಶಬ್ದ ಕಾಲಕೂಟವ ಭುಂಜಿಸೆ. ಈ ಕಾಲಕೂಟ ಅಂತಂದ್ರೆ ಏನು ಅಂತಂದ್ರೆ, ಕಾಲ ಅಂತಂದ್ರೆ ಯಾವ್ದ್ಯಾವ್ದೆಲ್ಲ ಕೂಡ ಮೃತ್ಯುಗೆ ಕಾರಣವಾಗಿದೆಯೋ ಅದು ಒಂದೊಂದೇ ಬೇರೆ ಬೇರೆ ಇರತ್ತಲ್ವಾ. ಕಾಲ ಅಂತ ಅನ್ನುವಂಥದ್ದು ಏನೇನ್ ರೀತಿಯಲ್ಲಿ ಕೂಡ ಮೃತ್ಯುಗೆ ಕಾರಣ ಆಗ್ಬೋದು, ಆ ಎಲ್ಲ ಕೂಡ ಕೂಟವಾಗಿ ಸೇರ್ಬಿಡ್ತು ಅಂತಾರೆ. ಅದು ಕಾಲಕೂಟ ಅಂದ್ರು. ಅದು ಒಂದು ಆ ಕಾಲಕೂಟ ಅಂದ್ರೆ ಅದರಿಂದ ಬಂದು ಯಾರು ಕೂಡ ಮತ್ತೆ ಅವರು ಜೀವಂತವಾಗಿ ಬದುಕಿ ಬರಾಕೆ ಸಾಧ್ಯ ಇಲ್ಲ. ಅಷ್ಟು ಪವರ್ಫುಲ್ ಆಗಿರುವಂತ ಒಂದು ವಿಷಯ ಅಂದ್ರು. ಯಾಕಂದ್ರೆ ಅದ್ ಹೆಸರನ್ನೇ ನೋಡಿದ್ರೆ ಎಲ್ಲ ಕಾಲಕ್ಕೆ ಕಾರಣವಾಗಿ, ಅಂದ್ರೆ ಒಬ್ಬ ಕಾಲ ಆಗೋದಕ್ಕೆ ಕಾರಣವಾಗಿ ಏನೇನ್ ಕಾರಣಗಳಿದೆಯೋ ಆ ಎಲ್ಲ ಕಾರಣಗಳು ಒಟ್ಟು ಕೂಡಿ ಸೇರಿತು ಅಂದ್ರೆ ಅದೇ ತನ್ನ ಕಾಲಕೂಟ ಅಂದ್ರು. ಅದನ್ನೇ ಭುಂಜಿಸಿ ಇವ್ರು ಜೀರ್ಣ ಮಾಡಿದ್ರು ಅಂತಾರೆ. ಅಂತ ಮಹಾಶಕ್ತಿ ಉಳ್ಳವರು ಇವರು. ಅದನ್ನ ಹೇಳಿ ಗಾತ್ರವನ್ನು ಬಚ್ಚಿಟ್ಟು ದಾನವ ಮತ್ತೆ ಅಮರರೊಡೆ ಚಿತ್ರವೇಗದಲ್ಲಿ ಶ್ರೀಹರಿ ಚರಣಾನುಗ್ರಹ ಪಾತ್ರವೆಂದೆನಿಸಿ ಮಂಗಳವಾದ ತಪನೇಯ ಪಾತ್ರೆಯೊಳಗೆ ಕಾಲಕೂಟವ ಭುಂಜಿಸಿ. ಅವ್ರಿಗೇನು ಅದನ್ನ ಹೇಳ್ತಾರೆ, ಪರಮಾತ್ಮನೋಡ ಅನುಗ್ರಹ ಇತ್ತು ಅವ್ರಿಗೆ. ಶ್ರೀ ಹರಿ ಚರಣಾನುಗ್ರಹ, ಹರಿಯ ಚರಣವನ್ನು ನಂಬ್ರಿ, ಹರಿಯನ್ನು ಬಂದು ಒಲಿಸ್ರಿ ಅಂತ ಎಲ್ಲಾರು ಹೇಳ್ತಾರೆ ಹಿರಿಯರಾದ ಜ್ಞಾನಿಗಳು. ಆ ಹರಿಚರಣದಲ್ಲೇ ರಥರು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೊರಡ್ಬೇಕಾದ್ರೇನೆ, ವಾಯು ಬಗ್ಗೆ ಹೇಳ್ಬೇಕಾದ್ರೇನೆ
ಮುಖ್ಯ ಪರಿಚಯ ಯಾವುದು ಅದನ್ನೇ ತಾನೇ ಫಸ್ಟ್ ಹೇಳ್ಬೇಕು. ಅದೇ ಹೇಳ್ತಾರೆ ಶ್ರೀಮದ್ ವಿಷ್ಣು ಅಂಗ್ರಿ ನಿಷ್ಠ. ಇದ್ರಲ್ಲೇ ಏನ್ ತಿಳಿಯತ್ತೆ ಅಂದ್ರೆ ಹರಿ ಸರ್ವೋತ್ತಮ, ಆ ವಾಯು ಬಂದು ಜೀವೋತ್ತಮ. ಜೀವರು ಅಂತ ಅನ್ನುವಂಥವ್ರಲ್ಲಿ ಉತ್ತಮರು ಯಾರು? ಯಾರು ಎಷ್ಟೆಷ್ಟು ಪರಮಾತ್ಮನಲ್ಲಿ ನಿಷ್ಠೆ ಇದೆಯೋ ಅಷ್ಟಕ್ಕೆ ಆ ಜೀವನೋಡ ಯೋಗ್ಯತೆ ಇರತ್ತೆ ಅಂತಾರೆ. ಆ ನಿಷ್ಠೆ ಅಂತ ಅನ್ನೋದು ಪೂರ್ಣವಾಗಿ ಯಾರಲ್ಲಿ ಇದೆಯೋ ಅವರು ಜೀವೋತ್ತಮರು, ಬ್ರಹ್ಮವಾಯುಗಳು. ಋಜುಗಣದಲ್ಲಿ ಇರೋಂಥವ್ರಿಗೆಲ್ಲ ಆ ತರದ್ ನಿಷ್ಠೆ ಇದೆ, ಪರಮಾತ್ಮನ ಬಿಟ್ಟು ಬೇರೆ ಏನು ಬೇಡ. ಅವ್ರನ್ನ ಏನು ಹೇಳ್ತಾರೆ ಅಂತಂದ್ರೆ, ಜಗನ್ನಾಥ ದಾಸರ್ ಕಲ್ಪಸಾಧನ ಸಂಧಿಲ್ ಋಜುಗಣದಲ್ಲಿ ಒಂದ್ ದೋಷ ಇದೆ ಅಂತಾರೆ. ಅದೇನಪ್ಪಾ ಅದು ಅಂತಂದ್ರೆ ಅವ್ರಂತಾರೆ ಉತ್ಸಾಹವೇ ಅವ್ರಿಗೆ ಇಲ್ಲ ಅಂತ. ಏನಕ್ಕೆ ಉತ್ಸಾಹ ಇಲ್ಲ ಅಂತಂದ್ರೆ ಅವ್ರಿಗೇನ್ ನಂಗೆ ಮೋಕ್ಷ ಬೇಕಾ ಅಂತ ಅನ್ನೋದು ಉತ್ಸಾಹ ಇಲ್ಲ ಅಂತಾರೆ. ನನಗೇನು ದೇವರ ಸೇವೆ ನನಗ್ ಬೇಕಷ್ಟೇ ಅಂತ. ನಾವ್ ಅದನ್ನ ಹನುಮದ ಅವತಾರದಲ್ಲಿ ಕೂಡ ಏನ್ ಬೇಕು ನಿಂಗೆ ಅಂತ ಕೇಳಿದಾಗ ಏನೂ ಇಲ್ಲ, ಅದೇ ಒಂದ್ ದೋಷ ಅಂತ ಅಂದ್ರು. ಅಂದ್ರೆ ಅದ್ ನಿಂದಾಸ್ತುತಿ ಮಾಡ್ತಾರೆ ಜಗನ್ನಾಥ ದಾಸರು ರುಜುಗಣಲ್ ಬಗ್ಗೆ ಹೇಳುವಾಗ. ಅವರಿಗೆ ಒಂದೇ ಒಂದು ದೋಷ ಇದೆ, ಪರಮ ಉತ್ಸಾಹ ವಿವರ್ಜಿತವಾಗಿದ್ದಾರೆ ಅವರು ಅಂತ. ಜೀವರು ಬೇರೆಯವ್ರಲ್ಲ, ಆಹಾ ನಂಗೆ ಅದ್ ಸಿಗತ್ತೆ ನಾನು ಓದ್ಬೇಕು, ಆಹಾ ನನ್ಗೆ ಬಂದ್ ಮೋಕ್ಷ ಸಿಗತ್ತೆ ನಾನು ಈ ತರ ಬೆಳಿಗ್ಗೆ ಜಾವ ಎದ್ದು ಧ್ಯಾನ ಮಾಡ್ಬೇಕು, ನನ್ಗೆ ಅದು ಸಿಗತ್ತೆ ನಾನು ಮಾಡ್ಬೇಕು ಅಂತ ನಮಗೆ ಉತ್ಸಾಹ ಇರೋದಿಕ್ಕೆ ಕೂಡ ನಮಗೆ ಅದ್ ಬೇಕಾಗಿದೆ. ಇಲ್ಲ ಅಷ್ಟು ಕೂಡ ಇಲ್ಲ ಅಂದ್ರೆ ಕೂಡ ನಿಮ್ಗೆ ಇಲ್ಲಿ ಲೋಕದಲ್ಲಿ ಸಂಪತ್ ಸಿಕ್ಕತ್ತೆ ಮಾಡಿ ಅಂತ ವಿಷ್ಣು ಸಹಸ್ರನಾಮಾದಿಗಳಲ್ಲಿ ಫಲಸ್ತುತಿ ಕೊಟ್ಟು ಮಾಡಿಸ್ತಾರೆ. ಆದ್ರೆ ಅವರು ಋಜುಗಣದಲ್ಲಿ ಇರೋಂಥವ್ರಲ್ಲಿ ಶ್ರೇಷ್ಠರಾಗಿರುವಂತ ಬ್ರಹ್ಮವಾಯುಗಳಿಗೆ ಯಾವುದು ಕೂಡ ಅಪೇಕ್ಷೆ ಇಲ್ಲ ಪರಮಾತ್ಮನೋಡ ಪಾದವನ್ನು ಬಿಟ್ಟು. ಅಂತ ಚರಣಾನುಗ್ರಹ ಪಾತ್ರರು. ಯಾಕೆ ಪರಮಾತ್ಮ ಅವ್ರ ಮೇಲೆ ಅನುಗ್ರಹ ಮಾಡ್ತಾನ? ಯಾಕಂದ್ರೆ ಅವ್ರ ಅಂತ ಮಾದ್ರಿ ಹೇಗೆ ಒಂದು ಜೀವ ಇದ್ರೆ ಅವನ್ ಅನುಗ್ರಹ ಮಾಡುವ ಅಂತದ್ರಲ್ಲಿಯೇ ಇವ್ರು ಉತ್ಕೃಷ್ಟ. ಏನು ಹೇಗಿರ್ಬೇಕು ಅದ್ ಕೃಷ್ಣನೇ ಹೇಳ್ತಾನ. ನೀವು ಬಂದು ಕಾಮ ಅಂತ ಅನ್ನುವಂಥದ್ನ ಯಾಕೆ ಇಟ್ಕೋತೀರಿ? ಕಾಮವನ್ನು ಬಿಡಿ ಅಂತಂದ. ಕಾಮವನ್ನು ಬಿಟ್ಟು ಬಿಡಿ, ಪರಮಾತ್ಮನೋಡ ಸೇವಾ ರೂಪದಲ್ಲಿ ಕಾರ್ಯಗಳನ್ನು ಮಾಡಿ, ಅದು ತಾನೇ ನಿಮಗೆ ಶ್ರೇಯಸ್ಸು ಅಂತ ಎಷ್ಟು ಬಾರಿ ಹೇಳಿದ್ದಾನೆ. ಆ ಯೋಗದಲ್ಲಿ ನಿಂತ್ಕೊಳ್ಳಿ. ಯೋಗ ಅಂದ್ರೆ ಕರ್ಮಸು ಕೌಶಲಂ ಅಂತಂದ. ಯಾವ ಕರ್ಮ ಮಾಡಿದ್ರು ಕೂಡ ಒಂದು ಫಲ ಅಪೇಕ್ಷೆ ಇರ್ಬೇಡ್ರಿ. ಫಲ ಅಪೇಕ್ಷೆ ಇದ್ಬಿಟ್ರೆ ಆ ಕರ್ಮದಲ್ಲಿ ಬಂದು ನಾವು ಪೂರ್ಣವಾದ ಒಂದು ಮನಸ್ಸು ಕೊಡಕ್ಕಾಗಲ್ಲ. ನಂದು ಆಗತ್ತಾ ಇಲ್ವಾ ನನ್ ಕೆಲ್ಸ, ಇದೇ ನಮ್ಗೆ ಯೋಚನೆ. ಇನ್ನೊಂದು ಆ ಫಲ ಅಪೇಕ್ಷೆ ಅಂತ ಅನ್ನೋಂಥದ್ದಿದ್ದಾಗ ಪರಮಾತ್ಮನಿಗೆ ಯಾಕೆ ಅದನ್ನ ಸಮರ್ಪಣೆ ಮಾಡ್ಬೇಕು ಅಂತ ಮನಸ್ಸು ಬರೋದು? ಆ ಮನಸ್ಸು ಪರಮಾತ್ಮ ನನ್ನಿಂದ ಮಾಡಿಸ್ದ ಅಂತ ಯಾಕೆ ಬರೋದು? ಇದೆಲ್ಲ ಬರ್ಬೇಕಾದ್ರೆ ಅಂದ್ರೆ ಆ ಒಂದು ಯಾಕೆ ಬರೋದು ನಾನು ಬೈಹಾಟ್ ಮಾಡಿ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಒಂದೊಂದು ಕಾರ್ಯ ಮಾಡಿದಾಗ್ಲೂ ನನ್ಗೆ ಫಲ ಇದ್ರೆ ಕೂಡ ನಾನು ಈ ನೋಟ್ಸ್ ನೋಡ್ಬಿಟ್ಟು ಹೇಳ್ಬಿಡ್ತೀನಿ, ಪರಮಾತ್ಮ ನನ್ನೊಳಗೆ ನಿಂತು ಮಾಡಿಸ್ದ, ಪರಮಾತ್ಮನ್ಗೆ ಇದು ಪ್ರೀತಿ ಆಗ್ಲಿ, ಇದೆಲ್ಲ ನಾನು ಬೈಹಾಟ್ ಮಾಡಿದ್ದೀನಿ ಅಥವಾ ನಾನು ಇಲ್ಲಿ ನೋಟ್ಸ್ ಬರ್ಕೊಂಡು ಹೇಳ್ಬಿಡ್ತೀನಿ ಅಂದ್ರೆ ಅದೇ ನೀವು ಹೇಳೋದ್ರೆ ಕೂಡ ನಿಮಗೆ ಅದರಲ್ಲಿ ಭಾವನೆಯೇ ಇಲ್ಲ. ಹೇಳ್ಬಿಡ್ತೀನಿ ಅಂತ ಅನ್ನೋಂಥ ಮಾತಲ್ಲಿ ಇದ್ರೆ ಏನಕ್ಕೆ ಅದು ಪ್ರಯೋಜನ ಆಗೋದು? ಯಾವ ಭಾವನೆ ಇಲ್ಲದೆ ಇದ್ರೆ ಪರಮಾತ್ಮ ಹೇಳ್ಬಿಟ್ಟ ನೀನು ಪತ್ರ ಪುಷ್ಪವಲ್ಲ ಏನ್ ಬೇಕಾದ್ರೆ ಕೊಡು, ಏನು ಕೊಡದೆ ಇದ್ರೆ ಕೂಡ ಪ್ರೀತಿ ಮಾಡು ಅಂದ. ಯಾರು ಬಂದು ಪ್ರೀತಿ ಇಲ್ಲಂಗೆ ಏನ್ ಕೊಟ್ರು ಕೂಡ ನಾನೇನ್ ತಗೊಳ್ಳಿ ಅಂದ. ಅವನಿಗೇನು ಅಗತ್ಯವೇ ಇಲ್ಲ. ಅವನು ಸ್ವರಮಣನಾಗಿ ಸ್ವಪ್ರಯೋಜನ ರಹಿತನಾಗಿ ಇದೆಲ್ಲ ಮಾಡ್ತಾನ. ಆದ್ರೆ ಜನರು ಯಾರು ಬಂದು ಪ್ರೀತಿಯನ್ನು ಅವನ ಮೇಲೆ ಮಾಡ್ತಾರೆಯೋ ಅವಾಗ ಮಾತ್ರ ಅವನು ಅವ್ರಿಗೆ ಒಲಿತಾನ ಅಂದ್ರು. ಎಲ್ಲ ಕ್ಯಾಟಗರೀಸ್ಗಿಂತ ಮೇಲೆ ಇರೋವಂಥದ್ದೇ ಪ್ರೀತಿ. ಅದು ನೋಟ್ ಬರ್ಕೊಂಬೋದ್ರಿಂದವೋ ಬೈಹಾಟ್ ಮಾಡೋದ್ರಿಂದವೋ ಅದು ಬರೋದಿಲ್ಲ. ಪ್ರೀತಿ ಅಂತ ಅನ್ನುವಂಥದ್ದು ಅದು ಮನಸ್ಸಲ್ಲಿ ಬರುವಂತ ಒಂದು ಭಾವನೆ. ಅದ್ ಹೇಗ್ ಬರೋದು? ಆ ಜ್ಞಾನದಿಂದ ತಾನು ಬರೋದು. ನಿಜವಾಗಿಯೂ ನಾವು ಬಂದು ಯಾವಾಗ ಆ ಪರಮಾತ್ಮನಿಗೆ ಎಷ್ಟು ಅನುಗ್ರಹ ನನ್ ಮೇಲೆ ಈ ತರ ಅವ್ನು ಮಾಡಿಸಿದಾನ ಅಂತ ಅನ್ನೋಂಥ ಚಿಂತನೆ ನಮಗ್ ನಿಜವಾಗ್ಲೂ ಮೂಡಿ ಬಂತು ಅಂದ್ರೆ ತಾನೆ ಆ ಭಕ್ತಿ ಬರೋದು. ಅಂತ ಭಕ್ತಿಗೆ ತಾನೆ ಅವ್ನು ಮೆಚ್ಚುವ. ಆ ಭಕ್ತಿಯಲ್ಲೇ ಉತ್ಕೃಷ್ಟತೆ ಯಾರಿಗಿತ್ತು ಅಂದ್ರೆ ಮುಖ್ಯ ಪ್ರಾಣರಿಗೆ ಇತ್ತು ಅಂತಾರೆ. ಅತ್ತಾನ ಅವ್ರನ್ನ ಇಲ್ಲಿ ಬಂದು ಚರಣ ಅನುಗ್ರಹ ಪಾತ್ರ ಅಂತಂದ್ರು. ಪರಮಾತ್ಮನೋಡ ಶ್ರೀಹರಿ ಚರಣಾನುಗ್ರಹ ಪಾತ್ರ ಅಂತಂದ್ರು ಇವರು. ಯಾಕೆಂದ್ರೆ ಇವ್ರ ಮನಸ್ಥಿತಿ ಹಾಗಿತ್ತು. ವೆಂದೆನಿಸಿ ಮಂಗಳವಾದ ತಪನೆಯ ಪಾತ್ರೆಯೊಳಗೆ ಅವರು ಅದನ್ನು ಮಂಗಳವಾದ ಯಜ್ಞ ಪಾತ್ರೆಯಲ್ಲಿ ಆ ಹಾಲಹಲವನ್ನು ಇಟ್ಟು, ಅದಕ್ಕೆ ಯಾಕ್ಬೇಕು ಮಂಗಳ ಪಾತ್ರೆ ಅಂತಂದ್ರೆ ಯಾಕಂದ್ರೆ ಅದು ಯಜ್ಞದ ಹವಿಸು ಅಂತ ಅವ್ರು ಭಾವಿಸಿದ್ರು. ಜನರಿಗೆ ನಮ್ಗೆ ಯಜ್ಞದ ಹವಿಸನ್ನು ಕೂಡ ಬಾಟ್ಲಿಂದವೇ ಹಾಕ್ಬಿಡ್ತಾರೆ. ಆದ್ರೆ ಇಲ್ಲಿ ಹಾಗಿಲ್ಲ. ಅವ್ರೇನಂತಾರ ಆ ಯಾವ ಪಾತ್ರೆಯಲ್ಲಿ ನಾವ್ ಏನನ್ನು ಇಡ್ಬೇಕೋ ಅದ್ರಲ್ಲೇ ಅದನ್ನ ಇಡ್ಬೇಕು. ಅವಾಗ ಅದಕ್ಕೆ ಅದ್ರೊಡ ಒಂದು ಸಾರ್ಥಕತೆ ಬರುತ್ತೆ. ಯಾಕಂದ್ರೆ ಪಾತ್ರೆಯಲ್ಲೇ ಪರಮಾತ್ಮನ ಸನ್ನಿಧಾನ ಇದೆ ಅಂತ ಅವ್ರು ಚಿಂತಿಸ್ತಾರೆ. ಅದೇ ಮಂಗಳಕರ. ಯಾವುದು ಯಜ್ಞಕ್ಕೆ ಒಂದು ಉಪಯೋಗ ಪಡ್ತಾ ಇದೆಯೋ ಅದೆಲ್ಲ ಕೂಡ ಮಂಗಳಕರ. ಹಾಗಾಗಿ ದೇಹ ಪಾತ್ರೆ ಕೂಡ ಒಂದು ಮಂಗಳವಾದದ್ದೇ. ದೇಹದಲ್ಲಿರುವಂತ ಉದರ ಕೂಡ ಮಂಗಳವಾದದ್ದೇ. ಅದು ಯಜ್ಞ ರೂಪದಲ್ಲಿ ಆಹಾರವನ್ನು ಸ್ವೀಕಾರ ಮಾಡ್ತಲ್ಲ, ಅದರಿಂದ
ಹಾಗಾಗಿ ಈ ಮಂಗಳವಾದ ಒಂದು ತಪನೀಯ ಒಂದು ಪಾತ್ರೆ ಒಳಗೆ ಕಾಲಕೂಟವನ್ನು ಭುಂಜಿಸಿ ಅವರು ಅದನ್ನು ಯಜ್ಞ ರೂಪದಲ್ಲಿ ಪರಮಾತ್ಮನ್ಗೆ ಸಮರ್ಪಣೆ ಮಾಡಿದ್ರು. ಮಾತ್ರದಲ್ಲಿ ತೆಗೆದರು. ಮಾತ್ರ ಅಂದ್ರೆ ಒಂದೇ ಒಂದು ಕ್ಷಣ ಕಾಲ, ಆ ಕಾಲದ ಒಂದು ಪರಿಮಿತ ಒಂದು ಟೈಮ್ ಒಂದೇ ಒಂದು ಅಮೌಂಟ್ನ ಮಾತ್ರ ಕಾಲ ಅಂತಂತಾರೆ. ಆ ಮಾತ್ರ ಕಾಲದಲ್ಲೇ ಅವ್ರು ಬಂದು ಅದನ್ನು ಜೀರ್ಣ ಮಾಡಿ ತೆಗಿದ್ರು ಅಂತಾರೆ. ನಾವು ಒಂದು ಊಟ ಮಾಡಿದ್ರೆ ನಮಗೆ ಬಂದು ಎಷ್ಟು ವಿಧವಾದ ಒಂದು ಬೇರೆ ಬೇರೆ ಅಡಿಗೆಗಳು ಅದರಲ್ಲಿ ಇತ್ತು ಅಂತಂದ್ರೆ ತುಂಬಾ ಹೊತ್ತಾಗತ್ತೆ ನಮ್ಗೆ ಜೀರ್ಣ ಆಗೋದಕ್ಕೆ. 4 ಗಂಟೆ ಹೊತ್ತು, 5 ಗಂಟೆ ಹೊತ್ತು ಒಂದೇ ಒಂದು ಗಂಜಿ ಕುಡಿದ್ರೆ ಸ್ವಲ್ಪ ಬೇಗ ಜೀರ್ಣ ಆಗ್ಬೋದು. ಆದ್ರೆ ಇವ್ರದ್ದು ಕಾಲಕೂಟ ಎಷ್ಟು ವಿಧ ಅಂತ ಅಂದೇವು ಅವಾಗ್ಲೆ. ಎಲ್ಲ ಇರೋಂಥದ್ದೆಲ್ಲ ಮೃತ್ಯು ಕಾಲಕ್ಕೆ ಇರೋಂಥದ್ದು ಅಷ್ಟು ಕೂಡ ಅಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅಂತದನ್ನೇ ಇವ್ರು ಜೀರ್ಣ ಮಾಡ್ಬಿಟ್ರು ಅಂತಾರೆ. ಕಾಲಕೂಟವನ್ನೇ ಭುಂಜಿಸಿ ಅದು ಒಂದೇ ಕ್ಷಣ ಕಾಲದಲ್ಲಿ ಮಾತ್ರ ಕಾಲದಲ್ಲೇ ಅವ್ರು ಬಂದು ಅದನ್ನು ತೆಗ್ಬಿಟ್ರು, ಜೀರ್ಣ ಮಾಡಿಕೊಂಡು. ಚಿತ್ರ ಚಾರಿತ್ರ ಅಚ್ಯುತ ವಿಜಯ ವಿಠಲನ ಸ್ತೋತ್ರನು ಭಾರತೀ ಕಳತ್ರ ಶುಚಿ ಮಿತ್ರ ಅಂತಂದು. ಅವರು ಚಿತ್ರ ಚಾರಿತ್ರ, ಇವರೋಡ ಚರಿತ್ರೆ ಅಂತಂದ್ರೆ ಅದು ವಿಚಿತ್ರವಾಗಿರೋದು ಅಂದ್ರು. ಈ ಕಾಲಕೂಟವನ್ನೇ ತಾನೇ ಅವ್ರು ಹವಿಸಾಗಿ ಕೊಡ್ಬೇಕಾ ದೇವರಿಗೆ, ಬೇರೆನಾದ್ರೂ ಕೊಡ್ಬೋದಲ್ಲ. ಅದಕ್ಕೆ ತಾನೇ ಅದನ್ನ ಚಿತ್ರ ವಿಚಿತ್ರ ಅಂತಾರೆ. ವಿಚಿತ್ರ ಯಾವುದು ಅಲ್ಲಿ ಆಗ್ಬೇಕಾದ ಕೆಲಸವೋ ಅದನ್ನು ಅವರು ಸೇವೆ ಮಾಡ್ತಾರೆ. ನಮಗೇನು ಹೇಳಿದ್ರು ಭಗವದ್ಗೀತಾ ಅಲ್ಲಿ ಹೇಳ್ತಾರೆ, ಅರ್ಜುನನ ಹತ್ರ ಕೃಷ್ಣ ಹೇಳಿದ್ದಕ್ಕೆ ವ್ಯಾಖ್ಯಾನ ಮಾಡಿ ಆಚಾರ್ಯರು ಹೇಳ್ತಾರೆ, ಏನೇ ಕೆಲಸ ಮಾಡೋಂಥದ್ದು ಇದಲ್ಲ, ಆ ಕೆಲಸ ಅಂತ ಅನ್ನೋಂಥದ್ದು ನಿನ್ನ ಪಾಲಿನ ಕರ್ಮವಾಗಿರ್ಬೇಕು ಅಂದ್ರು. ನಿನ್ ಪಾಲಿನ ಕರ್ಮ ಇಲ್ದೇ ಇದ್ರೆ ಅದೇನ್ ಬೇಕಾರಿರ್ಲಿ, ಬಂಗಾರದ ಇದ್ರಲ್ಲಿ ಒಳ್ಳೆ ಪಾತ್ರೆ ಒಳಗೆ ಒಳ್ಳೆ ಅಮೃತವನ್ನೇ ನಾನು ಹವಿಸಾಗಿ ಕುಡಿತೀನಿ ಅಂತಂದ್ರೆ ಅದು ನಿನ್ ಕೆಲ್ಸ ಇಲ್ಲ. ಯಾವುದು ಕೆಲ್ಸವೋ ಅದನ್ನ ಮಾಡು ಅಂತ ಆಚಾರ್ಯರು ಹೇಳಿದ್ರು. ನಿನ್ನ ಪಾಲಿನ ಕರ್ಮ ಮಾಡು, ಬಂದುದನ್ನು ಹರಿಯ ಚರಣವ ಅರಿವು ತಪ್ಪದಿರಲಿ, ಹರಿಯ ಚರಣದ ಅರಿವು ತಪ್ಪದಿರಲಿ, ಅದೇ ಮುಖ್ಯವಾದದ್ದು ಅಂತ ಅರ್ಜುನನಿಗೆ ಉಪದೇಶ ಆಗಿದ್ದು ಅದೇ. ನೀನ್ ಸನ್ಯಾಸಿ ಬೇಕಾದ್ರೆ ಆಗ್ತೀನಿ ಅಂತಂದ್ರೆ ಅದರಿಂದ ಏನ್ ಪ್ರಯೋಜನ ಅಂತಂದ. ಸನ್ಯಾಸಿ ಬೇಕಾದ್ರೆ ಆಗ್ತೀನಿ ಅಂತ ಅನ್ನೋದು ನಿನ್ನ ಪಾಲಿನ ಧರ್ಮವೇ ಅಲ್ಲ. ನಿಂದೇನು ಅಂದ್ರೆ ನೀನ್ ಧರ್ಮ ಅಂತ ಅನ್ನೋಂಥದ್ದು ಕ್ಷತ್ರಿಯನಿಗೆ ಒಂದು ಧರ್ಮಕ್ಕಾಗಿ ಒಂದು ಯುದ್ಧ, ಆ ಯುದ್ಧದಲ್ಲಿ ತನಗೆ ಎಷ್ಟು ಸಾಹಸ ಇದೆ, ತನಗೆ ಎಷ್ಟು ಶಕ್ತಿ ಇದೆಯೋ ಅದನ್ನು ಪೂರ್ಣವಾಗಿ ಉಪಯೋಗ ಮಾಡಿ ಆ ಯುದ್ಧವನ್ನು ಮಾಡ್ತಾನೆ ಪರಮಾತ್ಮನ್ ಪ್ರೀತ್ಯರ್ಥವಾಗಿ ಇದಿರ್ಲಿ ಅಂತ ಚಿಂತಿಸೋದು ಅಂತಂದ. ಇದನ್ನು ನೀನ್ ಮಾಡು, ನಾನು ಬಂದು ಒಂದೇ ಒಂದು ಪರಮಾತ್ಮನಿಗೆ ಒಂದೇ ಒಂದು ಇನ್ಸ್ಟ್ರೂಮೆಂಟ್ ನಾನು ಅಂತ ತಿಳ್ಕೊ ಅಂತಂದು. ಅದು ಅರ್ಜುನನ್ಗೆ ಏನು ಹೇಳಿದ್ರು ಅದನ್ನು ಇವ್ರು ಮಾಡಿ ತೋರಿಸಿದ್ರು. ಅದಕ್ಕೆ ಚಿತ್ರ ವಿಚಿತ್ರವಾದ ಕಾರ್ಯಗಳು ಇವ್ರದ್ದು. ಆ ಅಮೃತ ಬಂದಾಗ ಇವ್ರು ಬಂದು ತಗೊಂಡ್ ಪಾನ ಮಾಡ್ಲಿಲ್ಲ, ಏನೇನ್ ಬಂದ್ರು ಕೂಡ ಅವ್ರೇನು ಬರ್ಲಿಲ್ಲ. ಆದ್ರೆ ಜನರನ್ನು ರಕ್ಷಣೆ ಮಾಡ್ಬೇಕು ಅಂತ ಪರಮಾತ್ಮನ ಇಚ್ಛೆ ಇದೆ, ಅದಕ್ಕಾಗಿ ಅವ್ರು ಬಂದು ಆ ಕಾಲಕೂಟವನ್ನು ಉಂಡ್ರು. ಮತ್ತೆ ಆ ಉಂಡು ಏನೋ ಒಂದ್ ಸ್ವಲ್ಪನ ಮಿಗಿಸಿ ಅದನ್ನು ಬಂದು ರುದ್ರನಿಗೆ ಕೊಟ್ರು ಅಂತಾರೆ. ಆ ರುದ್ರನಿಗೆ ಅನುಗ್ರಹ ರೂಪದಲ್ಲೇ ಅದ್ ಬಂತು, ನೀಲಕಂಠ ಅಂತ ಅವರಿಗೆ ಹೆಸರು ಬಂತು. ಅದನ್ನು ಕುಡದೆ ಅವ್ರಿಗೆ ಜೀರ್ಣ ಆಗ್ಲಿಲ್ಲ ಅಂತಂತಾರೆ. ಅದರಿಂದಾಗಿ ಎಷ್ಟು ದೊಡ್ಡದನ್ನು ಕುಡ್ದ ಆ ಮುಖ್ಯ ಪ್ರಾಣರು ಆ ಪದವಿ ಮತ್ತೆ ಆ ಪದವಲ್ಲಿ ಇರುವಂತ ಅವರು ಎಷ್ಟು ಉತ್ತಮರು ಅಂತ, ರುದ್ರಾದಿಗಳಿಗಿಂತ ಅವ್ರು ಎಷ್ಟು ಉತ್ತಮರು ಅಂತ ಅನ್ನೋದನ್ನ ನಾವು ಈ ಕ್ರಿಯೆಯಿಂದವೇ ತಿಳ್ಕೊಂಬೋದು. ಜೀವೋತ್ತಮರು ಅವರು ಅಂತ. ಚಿತ್ರವಾದ ಚರಿತ್ರ ಉಳ್ಳವರು ಅಚ್ಯುತ ವಿಜಯ ವಿಠಲನ ಸ್ತೋತ್ರನು ಭಾರತೀ ಕಳತ್ರ ಶುಚಿ ಮಿತ್ರ. ಅವ್ರು ಯಾವಾಗ್ಲೂ ಕೂಡ ಅಚ್ಯುತ ಅಂದ್ರೆ ಪರಮಾತ್ಮನ್ಗೆ ಚ್ಯುತಿಯೇ ಇಲ್ಲ. ಚ್ಯುತಿ ಅಂತ ಅನ್ನುವಂಥದ್ದು ಯಾವ ವಿಧದಲ್ಲಿ ಒಂದು ಜೀವನಿಗೆ ಬರುತ್ತೆ, ಕಾಲದಲ್ಲಿ ಚ್ಯುತಿ ಬರುತ್ತೆ. ಅವಾಗ ನಾನು ಚೆನ್ನಾಗಿದ್ದಪ್ಪ, ಇವಾಗ ನನಗೇನು ಆಗೋದಿಲ್ಲ ಅಂತಂತೆ. ಅದೇ ತರ ಕಾಲ ಅಂತ ಅನ್ನುವಂಥದ್ಲಿ ಗುಣದಲ್ಲಿ ಅಂದ್ರೆ ಮನಸ್ಸು, ಬುದ್ಧಿ ಚುರುಕು ಅದೆಲ್ಲ ಒಂದು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಏನೋ ಒಂದು ಕೊಟ್ರೆ ಅದನ್ನ ತಕ್ಷಣವೇ ತಿಳಿಯೋದು, ಇಂಥದ್ದೆಲ್ಲ ವಯಸ್ಸಾಗ್ತಾ ಆಗ್ತಾ ಅದೆಲ್ಲ ಕ್ರಾಸ ಆಗ್ತಾ ಇರುತ್ತೆ. ಅದೇ ಚಿಕ್ಕ ವಯಸ್ಸಲ್ಲಿ ಬಂದು ಆ ಗುಣ ಇರೋದಿಲ್ಲ. ತಾಳ್ಮೆಯಿಂದ ಇರಬೇಕು, ಇನ್ನೊಬ್ರಿಗೆ ನಾವು ಒಂದು ಅವಕಾಶ ಮಾಡಿ ಕೊಡ್ಬೇಕು. ಆದ್ರೆ ಆ ಗುಣ ಎಲ್ಲ ಒಂದು ವರ್ಷದಲ್ಲಿ ನಾವು ಬಾಳ್ತಾ ಇವೆಲ್ಲ ನಮಗೆ ಬಂದು ಆ ಗುಣವಾಗಿ ಬಂದು ಪರಿವರ್ತನೆ ಆಗತ್ತೆ. ಅದು ಅವಾಗಿಲ್ಲ ಇವಾಗಿದೆ. ಹಾಗಾಗಿ ಏನಂತಂದ್ರೆ ಅಚ್ಯುತ ಅಂದ್ರೆ ಕಾಲದಲ್ಲಿ ನಮಗೆ ಚ್ಯುತಿ ಇದೆ, ಮುಂಚೆ ಇತ್ತು ಇವಾಗಿಲ್ಲ ಅಂತಿದೆ, ಮುಂಚೆ ಇಲ್ಲ ಇವಾಗಿದೆ ಅಂತ ಅನ್ನೋದಿದೆ, ಅದು ಒಳ್ಳೇದು. ಆದ್ರೆ ಕಾಲ ಅಂತ ಅನ್ನೋಂಥದ್ರಿಂದ ಅದು ವ್ಯತ್ಯಾಸ ಆಯ್ತಲ್ಲ, ಅದರಿಂದ ಅದಕ್ಕೆ ಚ್ಯುತಿ ಇದೆ ಅಂತಂತೆ. ಅದೇ ದೇಶತಃ ಚ್ಯುತಿ ಅಂತ ಅನ್ನೋದು ಮನುಷ್ಯರಿಗೆ ಇದೆ.
ದೇಹವೇ ಇರೋದಿಲ್ಲ ಒಂದಿಷ್ಟು ಕಾಲ ಆದ್ಮೇಲೆ ಅಂತ, ಅದು ಕೂಡ ಚ್ಯುತಿಯೇ. ಅದೇ ತರ ದೇಹ ಅಂತ ಅನ್ನೋಂಥದ್ರಲ್ಲಿ ಇರುವಂತ ಕೇಪಬಿಲಿಟೀಸ್ ಒಂದು ಕಾಲದಲ್ಲಿ ಇರ್ತಾ ಇನ್ನೊಂದು ಕಾಲದಲ್ಲಿ ಇರೋದಿಲ್ಲ. ಒಂದೇ ಒಂದು ಯೋನಿಯಲ್ಲಿ ಇರುವಂತದ್ದು ಇನ್ನೊಂದು ಯೋನಿಯಲ್ಲಿ ಇಲ್ಲ. ಜೀವನಿಗೆ ಯಾವ ಯೋನಿಲಿ ಹುಟ್ತಾನಂತವೇ ಅವನಿಗೆ ಗೊತ್ತಿಲ್ಲ. ಅವನಿಗೇನು ಚ್ಯುತಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ತುಂಬಾ ಚ್ಯುತಿಗಳೇ ಇದೆ. ದೇಶತಃ ಕಾಲತಃ ಚ್ಯುತಿ ಇದೆ, ಗುಣತಃ ಅವನು ಚ್ಯುತಿ ಇದೆ. ಯಾವ ಗುಣಗಳು ಅಂತ ಅನ್ನೋಂಥದ್ದಾದ್ರೂ ಕೂಡ ಅದು ನಮ್ಗೆ ಇವಾಗಿದೆ ಆಮೇಲೆ ಇಲ್ಲ ಅಂತ ಅನ್ನೋಂಥದ್ದು ಸಹಜವಾಗಿ ನಮಗ್ ಗೊತ್ತಿರೋಂಥ ವಿಷಯ. ಅದರಿಂದಾಗಿ ಪರಮಾತ್ಮ ಅಂದ್ರೆ ಅವನಿಗೆ ಈ ದೇಶತಃ ಅವನು ಚ್ಯುತಿ ಇಲ್ಲ, ಕಾಲತಃವೂ ಚ್ಯುತಿ ಇಲ್ಲ, ಗುಣತಃವೂ ಚ್ಯುತಿ ಇಲ್ಲ. ಒಂದೊಮ್ಮೆ ಇವನು ತುಂಬಾ ಒಳ್ಳೆ ದಾನಿ ಹಂಗೆಂತ ಒಬ್ಬರನ್ನ ತೋರ್ಸ್ಕೊಡ್ತೇವೆ. ಆದ್ರೆ ಇವಾಗ ಬಂದು ಅವ್ರಿಗೆ ಅಂತ ದುಡ್ಡೇ ಇಲ್ಲ ರೀ ಪಾಪ, ಹೆಂಗ್ ದಾನ ಮಾಡೋರು ಅಂದ್ರೆ ಏನಾಯ್ತು, ದುಡ್ಡು ಹೋಯ್ತು ಅವ್ರಿಗೆ. ದಾನಿ ಅಂತ ಅನ್ನೋಂಥ ಹೆಸರು ಅದು ಒಂದ್ ಒಳ್ಳೆ ಗುಣ. ಆದ್ರೆ ಅದು ಅವ್ರೋಡ ಒಂದು ಕಾಲದಲ್ಲಿ ಅವ್ರಿಗೆ ಎಷ್ಟು ಸಂಪತ್ತಿತ್ತೋ ಅದ್ರ ಮೇಲೆ ಅವ್ರ ಮನಸ್ಥಿತಿ ಇತ್ತೋ ಆವಾಗ ತಾನ ಅವ್ರಿಗೆ ಆ ದಾನ ಮಾಡಕ್ ಸಾಧ್ಯ ಆಯ್ತು. ಅದಕ್ಕೆ ತಾನ ಗುಣದಲ್ಲಿ ಚ್ಯುತಿ ಇದೆ ಅಂತ ಅಂತೇವೆ. ಆದ್ರೆ ಪರಮಾತ್ಮನಿಗೆ ಹೇಗೆ ಅಂದ್ರೆ ಎಲ್ಲಾ ಕಾಲಗಳಲ್ಲಿ ಎಲ್ಲಾ ದೇಶಗಳಲ್ಲಿ ಅವನು ಯಾವಾಗ್ಲೂ ಕೂಡ ಪ್ರಾಣದ, ಅವನು ಯಾವಾಗ್ಲೂ ಕೂಡ ವಿಷ್ಣು, ಅವನು ಯಾವಾಗ್ಲೂ ಕೂಡ ವಿಶ್ವಂ ವಷಟ್ಕಾರೋ, ಏನೇನು ಗುಣಗಳು ವಿಷ್ಣು ಸಹಸ್ರನಾಮ ಹೇಳತ್ಯೋ ಏನೇನು ಗುಣಗಳು ಎಲ್ಲ ಶಬ್ದಗಳಲ್ಲಿ ಅವನ್ ಗುಣಗಳೇ ಇದೆ ಅಂತಾರೆ. ಅಂತ ಗುಣರೂಪನಾಗಿರೋನ್ ಪರಮಾತ್ಮನ್ಗೆ ಈ ಗುಣಗಳು ಅಂತ ಅನ್ನೋದು ಯಾವ ಕಾಲದಲ್ಲಿಯೋ ಯಾವ ದೇಶದಲ್ಲಿಯೋ ಹ್ರಾಸ ಆಗೋದಿಲ್ಲ. ಆ ಗುಣಗಳಿಗೆ ಸ್ವತಃವಾಗಿ ಕೂಡ ಯಾವ ದೋಷವೂ ಇಲ್ಲ. ಹಾಗಾಗಿ ಅವನು ಅಚ್ಯುತ ಅಂತ, ಅವನೇ ವಿಜಯ ವಿಠಲ. ಅವನು ಪರಮಾತ್ಮ ಈ ಬಿಂಬರೂಪನಾಗಿ ನೆಲೆಸಿದ್ದಾನ. ಅವನನ್ನು ಸ್ತೋತ್ರ ಮಾಡೋಂಥವನೇ ಭಾರತಿ ಕಳತ್ರ. ಮುಖ್ಯ ಪ್ರಾಣನಿಗೆ ಭಾರತಿ ಕಳತ್ರ ಅಂತ. ಭಾರತ ಅಂತ ಅನ್ನುವಂಥ ಶಬ್ದವೇ ಮುಖ್ಯ ಪ್ರಾಣನ ಹೆಸರು. ಅವನು ಭಾ ಅಂತ ಅನ್ನುವಂಥ ಪರಮಾತ್ಮನಲ್ಲಿ ರಥ ಉಳ್ಳವನಾಗಿದ್ದಾನ ಅಂತ. ಇದು ಕೂಡ ಆ ವಿಷ್ಣುವಂಗ್ರಿ ನಿಷ್ಠ ಅಂತ ಅನ್ನೋದ್ರೊಡ ವ್ಯಾಖ್ಯಾನ ಆಗ್ಬೋದು. ಭಾ ಅಂತಂದ್ರೆ ಬೆಳಕು, ಬಾ ಅಂತಂದ್ರೆ ಜ್ಞಾನ, ದೀಪ್ತಿ, ಸಾಮೀಪ್ಯ, ಎಷ್ಟೋ 18 ಅರ್ಥಗಳು 28 ಅರ್ಥಗಳನ್ನ ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ. ಈ ಭಾ ಶಬ್ದದಲ್ಲಿ ರಥ ಉಳ್ಳವ. ಶಬ್ದ ಅಂತಂದ್ರೆ ಶಬ್ದ ಯಾವ ರೂಪವನ್ನು ಹೇಳುತ್ತೆ, ಶಬ್ದ ಯಾವ ಗುಣವನ್ನು ಹೇಳುತ್ತೆ, ಆ ಶಬ್ದ ಗುಣರೂಪಗಳಲ್ಲಿ ಇವರಿಗೆ ರತಿ ಇದೆ ಅಂತಾರೆ. ಅಂತ ಅನಂತಾನಂತ ಗುಣಗಳೇ ಬಂದ್ಬಿಡುತ್ತೆ. ಇಲ್ಲಿ ಬಂದು ನಾವು ಸಾಮೀಪ್ಯವನ್ನು ನೀವು ತಗೊಂಡ್ರೆ ಪರಮಾತ್ಮ ಬಂದು ನನ್ನ ಹತ್ರ ಇದ್ದಾನ ಅಂತ ಅನ್ನುವಂಥದ್ರಲ್ಲಿ ಇವರಿಗೆ ಚಿಂತನೆ ಇದೆ. ಯಾವಾಗ್ಲೂ ಕೂಡ ನಾನು ಅವನ ಇಚ್ಛೆ ಅನುಗುಣವಾಗಿಯೇ ನಾನು ನಡೀತಾ ಇದ್ದೀನಿ ಅಂತ ಅನ್ನುವಂಥ ಅವೇರ್ನೆಸ್ಸು ಅವ್ರಿಗಿದೆ. ಇದೇ ಭಾರತಿ ಕಲತ್ರನಿಗಿರುವಂತ ಪರಮಾತ್ಮನಲ್ಲಿರುವಂತ ಸ್ತೋತ್ರ ಮಾಡುವಂಥದ್ದು. ಯಾವಾಗ್ಲೂ ಹಂಸ 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 ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ಅದು ಅವರೋಡ ಶರೀರದಲ್ಲಿ ಮಾತ್ರ ಅವ್ರು ಸ್ತೋತ್ರ ಮಾಡಲ್ಲ. ಯಾವ ಜೀವರಾಶಿ ಇದೆಯೋ ಎಲ್ಲ ಚೇತನ ಜಾಲದೋಳು ಹಗಲಿರುಳು ಜಾಗೃತನಾಗಿ ಅವರು ಮಾಡ್ತಾರೆ. ತಾಸಿಗೆ 900 ಶ್ವಾಸೋಚ್ಛ್ವಾಸಗಳನ್ನು ಅಂತಾರೆ. ಈ ಚೇತನ ಜಾಲ ಅಂತಂದ್ರೆ ಇಡೀ ಚೇತನಗಳು ಅಂತ ಅನ್ನುವಂಥದ್ದು ಏನೇನ್ ವೆರೈಟಿ ಇದೆ. ಆಕಾಶದಲ್ಲಿ ಹಾರಾಡುವಂಥದ್ದು, ಭೂಮಿಯಲ್ಲಿ ಹೋಗುವಂಥದ್ದು, ಭೂಮಿ ಕೆಳಗೆ ಇರುವಂಥದ್ದು, ನೀರಲ್ಲಿ ಇರುವಂಥದ್ದು, ಎಷ್ಟು ವಿಧವಾದದ್ದು ನೀರಲ್ಲಿಯೇ ಇದೆ. ಆ ಎಲ್ಲದರಲ್ಲಿ ಕೂಡ ಅದಕ್ಕೆ ಚೇತನ ಜಾಲದೋಳು ಅಂತಂದು, ಅಖಿಲ ಚೇತನ ಜಾಲದೋಳು. ಅವನು ತಾಸಿಗೆ ಒಂದೊಂದು ಗಂಟೆ ಕಾಲಕ್ಕೆ ಕೂಡ 900 ಶ್ವಾಸೋಚ್ಛ್ವಾಸಗಳನ್ನ ನಡೆಸ್ತಾ ಇದ್ದಾರೆ. ಯಾವಾಗ್ಲೂ ಜಾಗೃತವಾಗಿ, ಯಾವಾಗ್ಲೂ ಕೂಡ ಬೇಸರದೇನೆ. ಯಾಕೆಂದ್ರೆ ಅವ್ರಿಗೆ ಯಾಕೆ ಬೇಸರೋದು, ಅವರು ಈ ಭಾ ಅಂತ ಅನ್ನುವಂಥ ಪರಮಾತ್ಮನಲ್ಲಿ ರತಿ, ಮಾಸ್ ಹಂಸ ಅಂತ ಅನ್ನುವಾಗ ಪರಮಾತ್ಮನ ಗುಣ ಅನುಸಂಧಾನ ಮಾಡ್ತಾ ಹೋಗ್ತಾ ಇದ್ದಾರೆ. ಅವರು ಆ ಗುಣದಲ್ಲೇ ಆನಂದವನ್ನು ಅವರು ಹೊಂದುತ್ತಾ ಇದ್ದಾರೆ. ಅದೇ ಭಾರತಿ ಕಳತ್ರ ಅಂತಂದ್ರು. ಅವರು ಭಾರತಿಗೆ ಭಾರತಿ ಅಂತ ಯಾಕೆ ಹೆಸರು ಅಂದ್ರೆ ಭರತನ ಹೆಂಡತಿ ಭಾರತಿ, ಭಾರತ ಅಂತ ಅನ್ನುವಂಥ ಮುಖ್ಯ ಪ್ರಾಣನ ಹೆಂಡತಿ ಭಾರತಿ. ಆ ಭಾರತಿ ಕಳತ್ರ ಅಂತಂದ್ರು. ಅಂದ್ರೆ ಭಾರತಿಗೆ ಕೂಡ ಅಂತ ಗುಣಗಳು ಪರಮಾತ್ಮನಲ್ಲಿ ಭಕ್ತಿ ಜ್ಞಾನಾದಿಗಳು ಅಂತ ಅನ್ನೋದು ಇವ್ರ ಜೊತೆಯಲ್ಲಿ ಸೇರಿ ಅವರು ಕೂಡ ಆ ಪರಮಾತ್ಮನನ್ನು ತುಂಬಾ ಪ್ರೀತಿಸ್ತಾರೆ. ಅವ್ರಿಗೆ ಪರಮಾತ್ಮನಲ್ಲಿ ರತಿ ಇದೆ. ಭಕ್ತಿಯನ್ನೇ ಜನರಿಗೆ ಕೊಡ್ತಾರೆ ಭಾರತಿ ದೇವಿ. ಭಾರತಿ ಭಕುತಿಯನ್ನು ಕೊಡುವುದು ಅಂತಾರೆ. ಮಾರುತನ ಸತಿ ನೀನು ಅಂತ. ನೀನು ಮಾರುತಿ ಸತಿ, ಆದ್ರಿಂದ ತಾನು ನಿಂಗೆ ಇಷ್ಟು ಗುಣ ಇದೆ. ನೀನು ಅವ್ರ ಜೊತೆಯಲ್ಲೇ ಇದ್ದು ಅವ್ರ ಜೊತೆಯಲ್ಲೇ ಪರಮಾತ್ಮನ ಸೇವೆ ಮಾಡೋಂಥವ್ರಾಗಿದ್ರಿ ಅಂತ. ಹಾಗೆ ಭಾರತಿ ಮತ್ತೆ ಅವಳ ಗಂಡನಾಗಿರುವಂತ ಭಾರತಿ ಕಳತ್ರನ ಇಬ್ಬರನ್ನು ಕೂಡ ಸ್ತೋತ್ರ ಮಾಡಿ ಶುಚಿ ಮಿತ್ರ ಅಂತಂದ್ರು. ಶುಚಿ ನೀನು, ಮಿತ್ರ ನೀನು, ಎರಡು ತಗೊಬಂದು. ಶುಚಿಯಾಗಿರುವಂತ ಅವನಿಗೆ ಹೆಸರೇ ಶುಚಿ ಅಂತ. ಭಾರತಿ ಕಳತ್ರ ಅಂತ ಹೇಗೆ ಒಂದ್ ಹೆಸರಿದ್ಯೋ, ಭಾರತ ಅಂತ ಒಂದ್ ಹೆಸರಿದ್ಯೋ, ವಾಯು ಅಂತಿದ್ಯೋ, ಅದೇ ತರ ಶುಚಿ ಅಂತ ಕೂಡ ಅವ್ರಿಗೆ ಹೆಸರು. ಶುಚಿ ಅಂತಂದ್ರೆ ಯಾವಾಗ್ಲೂ ಕೂಡ ಶುದ್ಧವಾಗಿರುವಂತವ್ರು. ಶುಚಿತ್ವ ಅಂತಂದ್ರೆ ಪವಮಾನ ಅಂತಂದ್ರೆ ಕೂಡ ಪವ ಅಂತ ಅನ್ನೋಂಥ ಪವು ಅಂತ ಅನ್ನೋ ಶಬ್ದವೇ ಪವಿತ್ರತೆಯನ್ನು ಹೇಳುತ್ತೆ. ಅವ್ರಿಗೆ ಪಾವಿತ್ರತೆ ಅಂತ ಅನ್ನೋದು ಯಾಕಿದೆ ಅಂತ ನಾವು ಹೊರಟ್ರೆ ಮತ್ತೆ ಅವರು ಅಚ್ಯುತನ ಅಂಗ್ರಿ ನಿಷ್ಠರಾಗಿದ್ದಾರಲ್ಲ, ಅದೇ ಅವ್ರಿಗೆ ಪಾವಿತ್ರತೆ ಕೊಡುತ್ತೆ.
ಜನರಿಗೆ ಕೂಡ ಪವಿತ್ರತೆ ಬೇಕು ಅಂದ್ರೆ ಜ್ಞಾನದಿಂದ ಪವಿತ್ರ ಅಂದ್ರು. ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಮತ್ತೆ ಸುಲಭವಾದ ಶಬ್ದಗಳಲ್ಲಿ ಬೇಕು ಅಂದ್ರೆ ಪುರಂದರದಾಸರು ನಾಮ ಹೇಳ್ತಾರೆ, ಯಾವ ಹರಿಯ ನೆನೆಸಿದ ದಿವಸ ಶುಭ ದಿವಸ ಅಂತ. ಅಂದ್ರೆ ಹರಿಯೋಡ ನೆನಪೇ ಶುಭಕ್ಕೆ ಕಾರಣ ಅಂತ. ಆ ಶುಭವಾಗಿರುವಂತ ಹರಿಯನ್ನೇ ಯಾವಾಗ್ಲೂ ನೆನೆಸ್ತಾ ಇರುವಂತ ಮುಖ್ಯ ಪ್ರಾಣರಿಗೆ ಶುಚಿ ಅಂತ ಹೆಸರು ಅಂತ. ಆಮೇಲೆ ಅವನ್ ಮಿತ್ರ, ಜನರಿಗೆಲ್ಲ ಮಿತ್ರನಾಗಿದ್ದಾನೆ. ಆ ಮಿತ್ರ ಅಂತಂದ್ರೆ ನಮಗೆ ಕಷ್ಟ ಬಂದಾಗ ನಮಗೆ ಒಳ್ಳೆ ಸಲಹವನ್ನು ನೀಡಿ ನಮ್ಮನ್ನು ಪಾರು ಮಾಡುವಂತವ್ರು ಮಿತ್ರರು ಅಂತಾರೆ. ಆ ಸಲಹೆ ನೀಡುವಂತವ್ರು ಯಾರು? ಮುಖ್ಯ ಪ್ರಾಣ ಇರ್ತಾನೆ. ಅವ್ರು ಏನ್ ಮಾಡ್ತಾರೆ? ಪ್ರೇರಣೆ ಮಾಡ್ತಾರೆ, ಇದು ಮಾಡು ಅದ್ ಮಾಡು ಅಂತ. ಆ ಪ್ರೇರಣೆಯಿಂದ ನಾವು ಏನೋ ಒಂದು ಅದಕ್ಕೆ. ಆದ್ರೆ ಪ್ರೇರಣೆ ಬರೋದೇ ತುಂಬಾ ಕಷ್ಟ. ನಾವು ಏನ್ ಮಾಡ್ತೇವೆ? ನಮ್ಮ ಮನಸ್ಸನ್ನು ಗೊಂದಲಕ್ಕೆ ಇಟ್ಟುಕೊಂಡಿರ್ತೇವೆ, ಏನೇನೋ ಯೋಚನೆ ಮಾಡ್ತಾ ಇರ್ತೇವೆ, ಶುಚಿಯಾಗಿರೋದಿಲ್ಲ ನಮ್ಮ ಮನಸ್ಸು. ಆದ್ರೆ ಈ ಶುಚಿಯಾಗಿ ಇರುವಂತ ಮನಸ್ಸಲ್ಲಿ ಮಾತ್ರ ಇವನ್ ಮಿತ್ರನಾಗಿ ಕೆಲಸ ಮಾಡ್ತಾನೆ ಮುಖ್ಯ ಪ್ರಾಣ. ಶುಚಿಯಾಗಿರುವಂತ ಮನಸ್ಸಲ್ಲಿ ಏನಿರತ್ತೆ ಅಂದ್ರೆ ಒಂದು ಒಂದು ದೊಡ್ಡ ಟರ್ಬುಲೆಂಟ್ ಆಗಿರುವಂತ ರಿವರ್ ಹಂಗಿರ್ಲಂಗೆ ಅದು ಒಂದು ಪೀಸ್ಫುಲ್ ಆಗಿರುವಂತ ಒಂದು ಲೇಕ್ ಹಂಗಿದ್ರೆ ಅದ್ರಲ್ಲಿ ಏನು ಬಿಂಬ ಬರುತ್ತೋ ಅದು ನಮಗೆ ಗೋಚರ ಆಗುತ್ತೆ. ಅದ್ರಲ್ಲಿ ಏನ್ ಪ್ರೇರಣೆ ಬರ್ತಾ ಇದೆ ಆ ಪ್ರೇರಣೆನೇ ಮಿಕ್ಸ್ ಆಗ್ಬಿಡತ್ತೆ. ಇಲ್ಲಿ ನಾನ್ ಯೋಚನೆ ಮಾಡಿದ್ದ ಇಲ್ಲ ಅದು ಏನೋ ಒಂದು ಡಿವೈನ್ ಇಂಟ್ಯೂಷನ್ ಏನು ನಮಗೆ ಗೊತ್ತಾಗಲ್ಲ ಇಫ್ ವಿ ಆರ್ ವೆರಿ ಡಿಸ್ಟರ್ಬ್ಡ್. ಆ ಡಿಸ್ಟರ್ಬ್ಡ್ ಆಗಿ ಇರ್ಬೇಕು ಅಂತಾರೆ. ಶುಚಿಯಾಗಿ ಇದ್ದಾಗ ಮಾತ್ರ ನಿಮಗೆ ಈ ಮಿತ್ರನಾಗಿರುವಂತ ಮುಖ್ಯ ಪ್ರಾಣನ ಸಲಹೆಗಳು ಗೋಚರ ಆಗ್ತಾ ಇರುತ್ತೆ ಮನಸ್ಸಲ್ಲಿ. ಆ ಪ್ರಕಾರ ನಡ್ಕೊಂಡು ಹೋಗ್ತಾ ಇರುವಂತವ್ರು ಅವರು ಪರಮಾತ್ಮನ ಒಲಿಸಿಕೊಳ್ಳೋದಕ್ಕೆ ಸುಲಭವಾಗಿ ಅವರಿಗೆ ಸಾಧ್ಯ. ಅದು ಹಿರಿಯರಾದ ದಾಸವರ್ಗ, ಯತಿವರ್ಗ ಅವರೆಲ್ಲ ಆ ತರ ಇದ್ದವ್ರೆ. ಶುಚಿಯಾಗಿದ್ರು ಆ ಮುಖ್ಯ ಪ್ರಾಣ ನೋಡ ಪ್ರೇರಣೆಯನ್ನೇ ಅವ್ರು ಬಂದು ಕಾಯ್ತಾ ಇದ್ರು. ಅವ್ರು ಏನ್ ಕೊಡ್ತಾ ಇದ್ದಾರೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದೇ ಒಂದು 2ನೇ ಚರಣದಲ್ಲಿ ಇನ್ನೊಂದು ಹೇಳ್ತಾರೆ, ಪಶುಪತಿ ಮೂರೂರು ಅಸುರರ ಗೆಲಪೋಗೆ ಅಸಮಸೂತನು ಸರಸಿಜ ಸಂಭವನು ರಾಜಿಸುವ ಸುವಾಸು ಮೇರು ಧನುಸು ನಾರಾಯಣ ಅಸಿ ಮಾರ್ಗಣನು ತ್ರಿದಶ ಬಲರು ವೇದ ಎಸೆವ ವಾಜಿಗಳು ಸಾಹಸಿಗನು ತಾನಾಗಿ. ಇದು ತಾನಾಗಿ ಅಂತ ಅನ್ನೋತಾನೆ ವಾಯುದೇವ್ರನ್ನ ಹೇಳ್ತಾರೆ. ಏನವನು ಇಲ್ಲಿ ಮುಖ್ಯ ಪ್ರಾಣ ನೋಡೋ ಪಾತ್ರ ಏನು ಅಂದ್ರೆ ಸಾಹಸಿಗನು ತಾನಾಗಿ ಅಂತಂದ್ರು. ಸಾಹಸಿಗ ಅಂತಂದ್ರೆ ತುಂಬಾ ಧೈರ್ಯದಿಂದ ಇರುವಂತವ, ಯಾರು ಬಂದು ಆ ಶತ್ರುಗಳಲ್ಲಿ ಅವರನ್ನು ಗೆಲುವೆ ಅಂತ ಅನ್ನೋಂತ ಧೃತಿ ಉಳ್ಳವ ಅಂದ್ರೆ ಕಾನ್ಫಿಡೆನ್ಸ್ ಉಳ್ಳವನಾಗಿದ್ದಾನೋ ಅವನು ಸಾಹಸಿಗನು. ನನ್ನನ್ನು ಸೋಲಿಸುವಂತವ್ರು ಎದುರಾಳಿ ಅಂತ ಯಾರಿಗಾದ್ರೂ ಮನಸ್ಸಲ್ಲಿ ಬಂದ್ಬಿಟ್ರೆ ಯುದ್ಧದಲ್ಲಿಯೋ ಯಾವುದೋ ಇದ್ರಲ್ಲಿ, ಅವಾಗ ಅವ್ರಿಗೆ ಹೇಗೆ ಯುದ್ಧ ಮಾಡಕ್ ಸಾಧ್ಯ? ಇವನು ನೋಡ್ರಿ ಈ ಶತ್ರು ತುಂಬಾ ಬಲಶಾಲಿ, ನನಗೆ ಇವನ್ ಮುಂದೆ ಯುದ್ಧ ಮಾಡಿದ್ರೆ ನಾನು ಸೋಲ್ವೆ ಅಂತ ಅಂದ್ಬಿಟ್ಟು ಮನಸ್ಸು ಬಂದ್ಬಿಟ್ರೆ ಅವನ್ ಮುಂದೆ ಹೋಗಿ ನಿಂತ್ರೆ ಸೋಲ್ಬೇಕಷ್ಟೆ. ಆದ್ರೆ ಈ ಸಾಹಸಿಗನು ಅಂತ ಅನ್ನೋ ಮುಖ್ಯ ಪ್ರಾಣನ ನೆನ್ಸ್ತಾನ ರುದ್ರದೇವರು, ಅವರನ್ನು ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ ಆ ಸಾಹಸ ನಂಗೆ ಕೊಡು ಅಂತ. ಯಾಕೆಂದ್ರೆ ಇದು ಒಂದು ದೊಡ್ಡದಾದ ಒಂದು ಚಾಲೆಂಜು ರುದ್ರದೇವರಿಗೆ. ಏನ್ ಚಾಲೆಂಜು ಅಂತಂದ್ರೆ 3 ಅಸುರರಿದ್ರು. ತಾರಕಾಸುರ ಅಂತ ಅನ್ನುವಂತ ಅಸುರ ನೋಡ ಮಕ್ಕಳು ಅವ್ರುಗಳು. ಆ 3 ಜನ ಕೂಡ ತುಂಬಾ ತಪಸ್ ಮಾಡಿರು, ಬ್ರಹ್ಮದೇವ್ರನ್ನ ಕುರಿತು ತಪಸ್ ಮಾಡಿರು. ಆ ತಪಸ್ಸಿಗೆ ಮೆಚ್ಚಿ ಅವರು ವರವನ್ನು ಕೊಟ್ಬಿಡ್ತಾರೆ ಅವ್ರಿಗೆ. ಆ 3 ಜನ ಬಂದು ನಮ್ಗೆ ಅವಧ್ಯತೆ ಬೇಕು, ನಾವು ಬಂದು ಸಾಯೋದೇ ಬೇಡ, ನಾವು ಯಾವಾಗ್ಲೂ ಇರ್ಬೇಕು ಅಂತ ಅವ್ರು ತಪಸ್ ಅಂತ ಇತ್ತು. ಆ ಬ್ರಹ್ಮನಿಗೆ ಬಂದು ಏನ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದ ಅವ್ನು. ಆಮೇಲೆ ಅಂದ ಇಲ್ಲ ಅವಧ್ಯತ್ವ ಅಂತ ಅನ್ನೋದೇ ಬರೋದಿಲ್ಲ, ಯಾರಿಗೂ ಕೂಡ ಅಂತ ಒಂದು ವರ ಕೊಡಕ್ ಸಾಧ್ಯವೇ ಇಲ್ಲ ಅಂತ. ಸರಿ ಹಾಗಾದ್ರೆ ನಾವು ಬಂದು ಬೇರೆ ಒಂದು ವರ ಕೇಳ್ತೇವೆ ಅಂತ ಯೋಚನೆ ಮಾಡಿ ಆ ತಾರಕಾಕ್ಷ, ವಿದ್ಯುನ್ಮಾಲಿ, ಕಮಲಾಕ್ಷ ಅಂತ ಈ 3 ಜನ ಯೋಚನೆ ಮಾಡಿ ಅವ್ರು ಹೇಳಿದ್ರು, ಮೂರು ಕೋಟೆಗಳನ್ನ ಮಾಡಿ, ಒಂದು ಚಿನ್ನದ ಕೋಟೆ, ಒಂದು ರಜತದ ಕೋಟೆ, ಇನ್ನೊಂದು ಲೋಹದ ಕೋಟೆ. ಈ 3 ಕೋಟೆಗಳು ಬೇರೆ ಬೇರೆ ಊರಲ್ಲಿ ಇರ್ಲಿ, ನಾವೆಲ್ಲ ಬಂದು ಅಲ್ಲಿ ವಾಸ ಮಾಡ್ಕೊಂಡು ಇರ್ತೇವೆ. ಆದ್ರೆ 1000 ವರ್ಷ ಆದ್ಮೇಲೆ ಈ 3 ಕೋಟೆಯನ್ನು ಒಂದೇ ಲೈನಲ್ಲಿ ಬರೋ ಹಂಗೆ ಆಗ್ಬೇಕು. ಆ ಒಂದೇ ಲೈನಲ್ಲಿ ಅದು ಇರುವಾಗ ಒಂದೇ ಬಾಣದಿಂದ ಯಾರಾದ್ರೂ ಅದನ್ನು ಹೊಡೆದ್ರು ಅಂತಂದ್ರೆ 3 ಒಟ್ಟಿಗೆ ಹೋಯ್ತು ಅಂತಂದ್ರೆ ಅವಾಗ ನಾವು ಬಂದು ಮೃತರಾಗೋದಿಕ್ಕೆ ಸರಿ ಅಂತ ಒಪ್ಕೋತೇವು ಅಂತಂತಾರೆ. ಹಾಗಾಗಿ ಅವರೋಡ ಒಂದು ಸಾವಿಗೆ ಬಂದು ಒಂದೇ ಬಾಣದಿಂದ ಒಂದೇ ಕಾಲದಲ್ಲಿ ಈ 3 ಕೋಟೆಗಳನ್ನು ಕೂಡ ಅದನ್ನ ಬಂದು ನಾಶ ಮಾಡ್ಬೇಕು. ಇದು ಎಷ್ಟು ದೊಡ್ಡ ಒಂದು ಚಾಲೆಂಜ್ ಅಂತ ಅನ್ನೋದನ್ನ ಯೋಚನೆ ಮಾಡ್ರೆ ತಾನೆ. ಅಂದ್ರೆ ಅಷ್ಟು ಒಂದೇ ಸೆಕೆಂಡ್ ತಾನ ಅದು ಅಲೈನ್ ಆಗೋದು ಅಂತಾರೆ. 1000 ವರ್ಷದಲ್ಲಿ 1 ಸೆಕೆಂಡಲ್ಲೇ ಅದಾಗೋದು, ಅದ್ರೊಳಗೆ ಇದನ್ನ ಹೊಡಿಬೇಕು. ಇದೇನುದು ಅಂತ ಸರಿ ಅಂತ ಬ್ರಹ್ಮನಿಗೆ ಏನು ಓಕೆ ಅಂತ ಹೇಳ್ಬಿಟ್ಟ, ಆಯ್ತು ನಿಮ್ದೇ ಇರ್ಲಿ ಅಂತ.
ಆಮೇಲೆ ಅವನು ಮಾಯಾಸುರನಿಂದ ಇದೆಲ್ಲ ಕಟ್ಟಿಸಿಕೊಟ್ಟ, ಅವರೆಲ್ಲ ಅದರಲ್ಲಿ ಬಾಳ್ತಾ ಇದ್ರು. ಕಡೆಗೆ ಅವ್ರು ಬಂದು ದುಷ್ಟ ಶಕ್ತಿಗಳ ಪ್ರೇರಣೆಯಿಂದ, ದುಷ್ಟತನದಿಂದ ಅವರು ಎಲ್ಲರಿಗೂ ಕೂಡ ಉಪದ್ರವ ಕೊಡಕ್ ಶುರು ಮಾಡಿದ್ರು. ಅವಾಗ ಮತ್ತೆ ದೇವತೆಗಳ ಪ್ರಾರ್ಥನೆಯಿಂದ ಶಿವನಿಂದ ಇದು ನಡಿಬೇಕಾದ ಕಾರ್ಯ ಅಂತಂದು ಅವನಿಗೆ ಬಂದು ರಥದಲ್ಲಿ ಯಾರು ಬಂದು ಚಾರಿಯಟರ್ ಆಗಿದ್ರು ಅಂದ್ರೆ ಬ್ರಹ್ಮನೇ ಸ್ವಯಂ ಅಂತಾರೆ, ಬ್ರಹ್ಮನೇ ರಥಿಕನಾಗ್ಬಿಟ್ಟ. ಆಮೇಲೆ ಪರಮಾತ್ಮನೇ ಬಂದು ಬಿಲ್ಲ ಬಾಣವಾಗಿ ಆಗಿದ್ದಾನ ಅಂತಂತಾರೆ. ಆ ಬಿಲ್ಲು ಅಂತ ಅನ್ನುವಂಥದ್ದಾನೆ ಮೇರು ಪರ್ವತ. ಅದಾಗಿ ಆಮೇಲೆ ಆ 1000 ವರ್ಷದಲ್ಲಿ ಒಂದೊಮ್ಮೆ ಕರೆಕ್ಟ್ ಆಗಿ ಆ ಒಂದು ಕ್ಷಣದಲ್ಲಿ ಅದನ್ನ ಹೊಡೆದು ಹಾಕಿದ. ಆದ್ರೆ ಇದೆಲ್ಲ ಮಾಡೋದಿಕ್ ಬೇಕಾದೇನು ಆ ರುದ್ರನೊಳಗೆ ಮತ್ತೆ ಅಲ್ಲಿ ಎಲ್ಲ ಏನೇನ್ ಕೆಲ್ಸಗಳು ಮಾಡೋದಕ್ಕೆ ದೇವತೆಗಳೆಲ್ಲ ಅವ್ರ ಜೊತೆಯಲ್ಲಿ ಸೇರಿದ್ರು. ಅವರೆಲ್ಲರಿಗೂ ಕೂಡ ಸಾಹಸವನ್ನು ತುಂಬ್ತಾಯಿ ಅವನೇ ಸಾಹಸಿಗನಾಗಿದ್ದಾನ ಅಂತಂದ್ರು. ಅಲ್ಲಿ ಆ ಸಾಹಸಿಗನು ತಾನಾಗಿ ಆ ವಶದಲ್ಲಿ ಇರುತ್ತಿರೆ ಅಸುರಾರಿ ಗೆಲಿಸೆ. ಆ ಪರಮಾತ್ಮ ಬಂದು ಈ ತರ ಆ ಪರಮಾತ್ಮ ಮುಖ್ಯ ಪ್ರಾಣನೋಡ ಅನುಗ್ರಹ ಇಬ್ರು ಅವ್ರ ಮೇಲೆ ಮಾಡಿದ್ಮೇಲೆ ರುದ್ರದೇವರಿಗೆ ಬಂದು ಇದನ್ನು ಗೆಲಿಯೋದಕ್ಕೆ ಸಾಧ್ಯ ಆಯ್ತು. ಅಸುರಾರಿಯಾಗಿರೋಂತ ಪರಮಾತ್ಮನೇ ಇವ್ರನ್ನ ಗೆಲ್ಲಿಸಾಕಿಟ್ಟ. ಗೆಲುವು ಅಂತ ಅನ್ನೋದು ಹೇಗ್ ಸಾಧ್ಯ ಆಗೋದು ಪರಮಾತ್ಮನ ಇಚ್ಛೆ ಇಲ್ಲದೆ, ಅದಕ್ಕೆ ಇಲ್ಲಿ ಅಸುರಾರಿ ಗೆಲ್ಲಿಸೆ ಅಂತಂದು. ಆದ್ರೆ ವಶವಾಗಿ ಇರೋಂಥದ್ದು ಯಾರು? ಮುಖ್ಯ ಪ್ರಾಣ. ಯಾರ ವಶವಾಗಿದ್ದಾನ? ಪರಮಾತ್ಮನ ವಶವಾಗಿ ಇದ್ದಾನ. ಯಾರಿಗ ಅವನು ಬಂದು ಸಾಹಸಗನಾಗಿದ್ದಾನ ಅಂದ್ರೆ ಅಲ್ಲಿ ಕಾಳಗದಲ್ಲಿ ಇದ್ದ ಅಷ್ಟು ಜನರಿಗೆ ಕೂಡ ಸಾಹಸವನ್ನು ತುಂಬಿದವರು ಮುಖ್ಯ ಪ್ರಾಣರೇ ಅಂತ ಅಂತಾರೆ. ಈ ದಶಶಿರನ್ ಆಮೇಲೆ ಇನ್ನೊಂದು ವೃತ್ತಾಂತವನ್ನು ಇಲ್ಲಿ ಹೇಳ್ತಾರೆ. ಅವರು ಹೇಗೆ ಲಂಕೆಗೆ ಹೋದ್ರು ಅಂತ. ಆ ಅಸಹಾಯ ಶೂರ ಹನುಮ ಬಿಸಿ ನಿಧಿಗೆ ಹಾರಿ ದಶಶಿರನ ಬಂಜಿಸಿ ನಗರವ ಉರಿಸಿ ಅಸುರುಹ ಕೋಟೆ ಲಿಂಗ ಅಸಮ ವಿಜಯ ವಿಠಲ ಸದನವನ್ನು ನಾಮ ರಸವಾಗುಂಬೋ ಪರಶು ಪರಶುಪ ಗಿಂತ್ ಅಧಿಕ ಪರಶುಪ ಗಿಂತ್ ಅಧಿಕ ಅಂತ ಅಂದ್ರು. ಅಂದ್ರೆ ಇದು ರುದ್ರನಿಂಗಿಂತ ಅಧಿಕನಾಗಿದ್ದಾನ ಅಂತನು. ಇಲ್ಲಿ ಅವತಾರದ ಲೀಲೆಗಳು ಏನು? ಅಸುರ ಇದು ಒಂದು ಹನುಮದ ಅವತಾರದಲ್ಲಿ ಮಾಡಿರುವಂಥದ್ದು, ಮತ್ತೆ ಭೀಮಾವತಾರದಲ್ಲಿ ಮಾಡಿರುವಂಥ 2 ಲೀಲೆಗಳನ್ನ ಹೇಳ್ತಾರೆ. ಒಂದು ಅಸಹಾಯ ಶೂರ ಹನುಮ ಅಂತ ಅಂದ್ರೆ ಅವರಿಗೆ ಅಸಹಾಯ ಅಂತಂದ್ರೆ ಇನ್ನೊಬ್ಬರನ್ನು ಅವ್ರ ಬೆಂಬಲ ಇಟ್ಕೊಂಡು ಹೋಗ್ಲಿಲ್ಲ. ಹನುಮ ಲಂಕೆಗೆ ಹೋಗ್ಬೇಕಾದ್ರೆ ಅವನೊಬ್ಬನೇ ಹೋದ, ನಿರಾಯುಧನಾಗಿಯೇ ಹೋದ. ಅವನೊಳಗದೇನ್ ಬಿಟ್ರೆ ಬೇರೆ ಏನು ಅವನ ಹತ್ರ ಇಲ್ಲ. ಅಸಹಾಯ ಅಂತಂದ್ರೆ ಅವನಿಗೆ ಪರಮಾತ್ಮನ ಬಿಟ್ಟು ಬೇರೆ ಯಾರು ಸಹಾಯಕರಿಲ್ಲ ಅಂತ ಅವನಿಗೆ ಗೊತ್ತು. ಅವನು ಪರಮಾತ್ಮನ್ನೇ ನನಗೆ ಒಳಗಿದ್ದು ಮಾಡಿಸ್ತಾನ ಅಂತ ಅನ್ನೋಂಥ ವಿಚಾರವೂ ಅವರಿಗೆ ಗೊತ್ತು. ಅಸಹಾಯ ಅಂತ ಅನ್ನೋಂಥ ಶಬ್ದ ಅವ್ರಿಗೆ ಹೇಗ್ ಕೂಡತ್ತಪ್ಪ ಅಂತಂದ್ರೆ ಬೇರೆ ಅವರೋಡ ಬೆಂಬಲ ಇಲ್ಲದೆ ಅಂತ ಅರ್ಥ. ಈಗ ಇಷ್ಟು ದೊಡ್ಡ ಪಟ್ಟಣ ಲಂಕೆ, ಯಾರು ಕೂಡ ಅದನ್ನು ಪ್ರವೇಶ ಮಾಡಕ್ಕಾಗ್ದು ಅಷ್ಟು ದೊಡ್ಡದಾಗಿ ಅವನು ಅದನ್ನ ಕಾಪಾಡಿ ಇಟ್ಟಿದ್ದ. ದೊಡ್ಡದಾದ ಸಮುದ್ರದ ನಡುವಲ್ಲಿ, ಆ ಸಮುದ್ರದಲ್ಲಿ ಎಲ್ಲ ಮಕರಿಗಳು ಇಷ್ಟೆಲ್ಲ ಇರ್ಬೇಕಾದ್ರೆ ಯಾರು ಬರ್ಲಾರು ಅಂತ ಅನ್ನೋಂತ ಅಷ್ಟು ಸೇಫ್ ಆಗಿ ಇಟ್ಟಿದ್ದ. ಅಲ್ಲಿ ಹೋಗ್ಬೇಕಾದ್ರೆ ಒಬ್ಬನೇ ಹೋದಲ್ಲ ಅಂತಾರೆ, ಅವನು ಒಬ್ಬನೇ ಹೋದ ಅಂತಾರೆ. ಒಬ್ಬನೇ ಹೋದ, ಶೌರ್ಯದಿಂದ ಹೋದ, ಶೂರನಾಗಿ ಇದ್ದಾನ. ತನ್ನೋಡ ಒಂದು ಸಾಹಸವನ್ನು ತೋರಿಸಿದವನೇ ಶೂರ ಅಂತಾರೆ. ಆ ಹನುಮ ಈ ಬಿಸಿನಿಧಿಗೆ ಹಾರಿ, ಬಿಸಿನಿಧಿ ಅಂತಂದ್ರೆ ಈ ಸಮುದ್ರ ಅಂತ ಅರ್ಥ. ಆಕ್ಚುಲಿ ಅದು ಬಂದು ನೀರಿನ ಒಂದು ಸಮೂಹ ಅಂತ ಅನ್ನೊಂದು. ಎಲ್ಲಿ ಬಂದು ಪದ್ಮಗಳು ಉದ್ಭವಿಸತ್ಯೋ ಅದನ್ನು ಬಂದು ನಾವು ಬಿಸಿನಿಧಿ ಅಂತ ಹೇಳ್ತೇವೆ. ಅದು ನೀರಿನ ಸಮೂಹ. ಅದನ್ನ ವಿಸ್ತಾರ ಮಾಡಿದಾಗ ಅದು ಸಮುದ್ರ ಆಗ್ಬಿಡುತ್ತೆ. ಯಾಕಂದ್ರೆ ಅದು ಕಾಂಟೆಕ್ಸ್ಚುಯಲ್ ಆಗಿ ನಾವು ತಗೊಬೇಕು. ಲೇಕನ್ನು ಹಾರಿದ ಅಂತ ಇಲ್ಲಿ ಬರಲ್ಲ, ಯಾಕಂದ್ರೆ ಇದು ಸಮುದ್ರವನ್ನು ಹಾರಿದ. ಮುದ್ದು ರಾಮರ ಬಂಟ ಹದ್ದಾಗಿ ಹಾರಿದನು ಆಕಾಶಕ್ಕೆ. ಆ ಹದ್ದಾಗಿ ಹಾರಿದ ಅಂತಂದ್ರೆ ಅಷ್ಟು ಹದ್ದು ಹೇಗೆ ಅನಾಯಾಸವಾಗಿ ಹಾರಿ ಹಾಗೆ ಗ್ಲೈಡ್ ಮಾಡ್ಕೊಂಡು ಹೋಗ್ಬಿಡತ್ತೋ ಹಾಗೆ ಅಂತ. ಅದೇ ತರ ಆ ಕಾಂಟೆಕ್ಸ್ಚುಯಲ್ ಆಗಿ ನಾವು ಅದನ್ನ ತಗೋಬೇಕು. ಹಾಗಾಗಿ ಇಲ್ಲಿ ಬಿಸಿ ನಿಧಿಗೆ ಹಾರಿ ದಶಶಿರನ ಬಂಜಿಸಿ, ಅವನು ಆ ರಾವಣನ ಬಂದು ಅವನ ಭಂಗವನ್ನು ಬಂಜಿಸಿ ಅವನು ಏನ್ ಮಾಡ್ದ, ನಗರವ ಉರಿಸಿ ಆ ಲಂಕೆಯನ್ನೇ ಸುಟ್ಟು ಮತ್ತೆ ವಾಪಸ್ ಬಂದು ಪರಮಾತ್ಮನ್ಗೆ ಚೂಡಾಮಣಿಯನ್ನು ಕೊಟ್ಟ. ಇದನ್ನು ಇಲ್ಲಿ ಸುಂದರಕಾಂಡವನ್ನು ಸಿಂಪಲ್ ಆಗಿ ಹೇಳ್ರು. ಆಮೇಲೆ ಅವರು ಅಸುರುಹ ಕೋಟಿ ಲಿಂಗ ಅಂದ್ರೆ ರೋಮ ರೋಮದಲ್ಲಿ ಕೋಟಿ ಲಿಂಗ ಉದುರಿಸಿದ ಅಂತ ಇನ್ನೊಂದು ಹಾಡಲ್ಲಿ ಅಂಜಿಕೆ ಜ್ಞಾತಕಯ ಅದರಲ್ಲಿ ಬಂದಿದೆ. ಅಸುರುಹ ಅಂತಂದ್ರೆ ಈ ದೇಹದಲ್ಲಿ ಬರುವಂತ ರೋಮಗಳು, ಆ ರೋಮಗಳಲ್ಲೇ ಕೋಟಿ ಲಿಂಗಗಳು ಅವನನ್ನು ಒಂದೊಂದು ಧರಿಸಿ ಅದರಲ್ಲಿ ಬಂದು ಹೇಗಾಯ್ತು ಅಂತ ಅನ್ನೋದ್ರೆ ಅದನ್ನ ಕತೆ ಹೇಳ್ತಾರೆ.
ಈ ರಾಜಸೂಯ ಯಾಗ ಮಾಡ್ಬೇಕಾದ ಸಮಯದಲ್ಲಿ ಒಂದು ಮೃಗವನ್ನು ತರಬೇಕಾಯ್ತು. ಆ ಮೃಗ ಬಂದು ತುಂಬಾ ದೂರದಲ್ಲಿ ಇತ್ತು. ಅದನ್ನು ಕರ್ಕೊಂಡ್ ಬರೋದ್ರೆ ಅದು ತುಂಬಾ ದೊಡ್ಡ ಸಾಹಸ ಅಂತಾರೆ. ಆ ಮೃಗದ ಒಂದು ಏನು ಅಂದ್ರೆ, ಯಾರು ಅದ್ರ ಮುಂದೆ ಕಂಡಿತು ಅಂದ್ರೆ ಅದನ್ನು ಅದು ಭಕ್ಷಿಸೋದು. ಈ ಮೃಗವನ್ನು ಭಕ್ಷಿಸ್ದೇನೆ ಅದನ್ನು ಜೀವಂತವಾಗಿಯೇ ತರಬೇಕು ಅಂತ ಅನ್ನೋತಾನೆ ಆ ರಾಜಸೂಯ ಯಾಗದಲ್ಲಿ ಬೇಕಾದದ್ದು. ಆ ಭೀಮಸೇನನೇ ಹೋಗ್ತಾರೆ ಅದನ್ನ ಮಾಡೋದಕ್ಕೆ. ಅವರು ಆ ಮೃಗವನ್ನು ಕಂಡ ಕೂಡ್ಲೆ ಒಂದು ಶಿವಲಿಂಗವನ್ನು ಅದ್ರ ಮುಂದೆ ಇಡ್ತಾರೆ. ಅದು ಅದ್ರೊಡ ಒಂದು ಸಹಜ ಸ್ವಭಾವ ಏನು ಅಂದ್ರೆ, ಆ ಶಿವಲಿಂಗವನ್ನು ಕಂಡ್ರೆ ಅದನ್ನು ಸುತ್ತಾಕಿ ಬರೋದು. ಅದು ಈ ಕಡೆಯಿಂದ ಹೋಗಿ ಆ ಕಡೆ ಸುತ್ಕೊಂಡು ಬರೋದ್ರೊಳಗೆ, ಅದ್ ಮುಂದೆ ಬರೋದ್ರೊಳಗೆ ಇನ್ನೊಂದು ಲಿಂಗವನ್ನು ಇಡೋದು, ಮತ್ತೆ ಅದು ಸುತ್ತೋದು ಆ ಲಿಂಗನ, ಇನ್ನೂ ಮುಂದೆ ಇನ್ನೊಂದು ಲಿಂಗ ಇಡೋದು. ಈ ತರ ಯಾವ ಕಾಲದಲ್ಲಿ ಕೂಡ ಆ ಮೃಗಕ್ಕೇನು ಭೀಮಸೇನನ್ಗೆ ಮಧ್ಯದಲ್ಲಿ ಒಂದು ಲಿಂಗನ ಇಡ್ತಾ ಬಂದ್ರಂತೆ. ಇಡ್ತಾ ಬರೋ ರೋಮ ರೋಮದಿಂದ ತೆಗೆದು 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 ಲಿಂಗನ ಇಡ್ತಾ ಬರ್ತಾ ಇದೆ. ಕೋಟಿ ಲಿಂಗ ಇಟ್ಟವರು ಆ ಪರಮಾತ್ಮನೋಡ ದಾಸ. ಅಸಮ ವಿಜಯ ವಿಠಲ ಸದನನ್ನ ನಾಮ ರಸವಾಗುಂಬೋ. ರಸವಾಗಿ ಉಣ್ಣುತ್ತಾರೆ ಇವರು ಪರಮಾತ್ಮನೋಡ ನಾಮವನ್ನು ಅಂತಂದ್ರು. ಅಸಮ ವಿಜಯ ವಿಠಲ. ಪರಮಾತ್ಮ ಅಂದ್ರೆ ಯಾರು? ಅವನು ಅಸಮ ಅಂತಂದ್ರು. ಅವನಿಗೆ ಯಾರು ಸರಿಸಾಟಿ ಆದವರೇ ಇಲ್ಲ. ಏನೇ ತಗೊಂಡ್ರು ಕೂಡ ಅವನಿಗಿಂತ ಉತ್ತಮರು ಅಂತ ಅನ್ನೋಂಥವ್ರೇ ಇಲ್ವೇ ಇಲ್ಲ ಅಂತಾರೆ. ಸಾಟಿಯಾದವರೇ ಇಲ್ಲ ಅಂದ್ರೆ ಉತ್ತಮರು ಎಲ್ಲಿ ಬರೋರು? ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಈ ಪರಿಯ ಸೊಬಗು ಈ ನಾಮ ದೇವರಲ್ಲಿ ನಾ ಕಾಣೆ ಅಂತ. ಗೋಪಿ ಜನ ಅಲ್ಲಿ ಕೃಷ್ಣನ ರೂಪವನ್ನು ಧ್ಯಾನ ಮಾಡ್ತಾ ಅವ್ರು ಹೇಳ್ತಾರೆ, ಅವನು ಬಂದು ಗುರು ತನಕ್ಕೆ ಇವನ್ಗಿಂತ ಜಗದಾದಿ ಗುರು ಇವನು. ನೀವು ಬಂದು ಏನು ಒಂದು ಒಡೆತನ ಅಂತ ನೋಡಿದ್ರೆ, ಈ ಯಾವುದೇ ಒಂದು ಗುಣವನ್ನು ತಗೊಂಡ್ರು ಕೂಡ ಇವನು ಎಲ್ಲ ಜಗತ್ತಿಗಿಂತ ಉತ್ತಮವಾಗಿ ಆ ಗುಣವನ್ನು ಇವನಲ್ಲೇ ನಾವು ಕಾಣ್ಬೋದು ಅಂತ. ಅದರಿಂದಾಗಿ ಇವನ್ ಅಸಮ ಅಂತಂದ್ರು. ಇವನನ್ನು ಮೀರಿಸುವಂಥವ್ರು ಯಾವುದು ಇಲ್ವೇ ಇಲ್ಲ ಯಾರು ಅಂತ. ಅವನೇ ವಿಜಯ ವಿಠಲ, ನನ್ನೊಳಗಿರುವಂತ ಸ್ವಾಮಿ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಅವನು ವಿಜಯ ವಿಠಲ ಸದನನ್ನ ನಾಮ, ಆ ನಾಮವನ್ನು ರಸವಾಗುಂಬೋ. ಆ ಪರಮಾತ್ಮ ಅಂತ ಅನ್ನೋಂಥವನೋಡ ನಾಮವನ್ನು ಉಂಬುವವ. ಯಾವಾಗ್ಲೂ ಕೂಡ ಆ ರಸ ಆಸ್ವಾದಿಸ್ತಾರೆ. ಆಚಾರ್ಯರು ಕೂಡ ಹಾಕ್ತಾನೆ ಅವರೋಡ ಒಂದೊಂದು ನಾಮ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ನಾಮದಲ್ಲೇ 100 ಅರ್ಥ ಇದೆ ಅಂತ ಹೇಳಿ ಆ ಒಂದು ನಾಮದ ಅರ್ಥವನ್ನು ವ್ಯಾಖ್ಯಾನ ಮಾಡ್ತಾ ಹೋದ್ರು. ಎಷ್ಟೋ ಅರ್ಥಗಳು ಮಾಡಿದ್ಮೇಲೆ ನಿಲ್ಸಿದ್ರು. ಬೇರೆ ಅವ್ರಿಗೆ ಅಷ್ಟೊಂದು ಗ್ರಹಣ ಮಾಡಕ್ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತು. ಅದೇ ಇಲ್ಲಿ ಬಂದು ಅವರೋಡ ಎತ್ತರವನ್ನು ನಾವು ನೋಡ್ತೇವೆ. ಆ ರಸವನ್ನು ಸ್ವೀಕಾರ ಮಾಡುವಂತ ಯೋಗ್ಯತೆ ಉಳ್ಳವರಾಗಿದ್ದಾರೆ ಅವರು. ಈ ಪರಶುಪ ಅಂತ ಪರಶು ಅಂತ ಅನ್ನುವಂಥದ್ನವೇ ಹಿಡ್ಕೊಂಡ್ರು ಅಂತ ಆ ಶಿವನಿಗಿಂತ ಅಧಿಕನಾಗಿದ್ದಾರೆ ಅಂತ, ಜೀವೋತ್ತಮರಾಗಿದ್ದಾರೆ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿಗೆ ನಾವು ಈ ಚಿಂತನೆಯನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ